ಕೊಡ್ತಿದ್ರು. ಸೊ ಅವರು ಖುಷಿ ಪಟ್ರು. Call is now being recorded. ಏನ್ರಿ Call is now being. ಇದು ಯಾವ್ದು ಸ್ವೀಟ್ ಆಕ್ ತಗೊಂಡ್ ಬಂದಿರಿ ಏನು ಅಂತ ಹೇಳಿದ್ರಿ. ಇಲ್ಲ ಸರ್, ನಾನು ದುಡ್ಡು 4,000 ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನಾನು ಆ ಕಾರಣಕ್ಕೆ ತಗೊಂಡ್ಬಂದಿನಿ ಅಂದ್ರೆ ಅವ್ರು ಬಹಳ ಸಂತೋಷ ಪಟ್ರು. So ಹಂಗೆ ನನಗೆ ನನಗೆ ಕಳಿಸಿರುವಂತ ವ್ಯಕ್ತಿ ಜೊತೆಗೆ ಅವ್ರು ನನಗೆ ಒಂದು ಅವಕಾಶ ಕೊಟ್ಟಿದ್ದು ನನಗೆ ಬಹಳ ಆತ್ಮತೃಪ್ತಿ ಕೊಟ್ಟಿತ್ತು, ಸಂತೃಪ್ತಿ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ನಾನು ಅದೇ ರೀತಿಯಲ್ಲಿ ಒಂದು LIC ಯಲ್ಲಿ ಸೇವೆ ಸಲ್ಲಿಸ್ತಾ ನನ್ನ ಕೆಲಸವನ್ನ ಮುಂದುವರಿಸಿದೆ. ಜೊತೆಗೆ ಟೀಚಿಂಗ್, ಅದ್ರ ಜೊತೆಗೆ ನಾನು ಪಾರ್ಟ್ ಟೈಮ್ ಆಗಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಯಾವುದೇ ಸ್ಯಾಟರ್ಡೆ ಸಂಡೇ ಹಾಲಿಡೇ ಸಿಕ್ಕರೆ ಓಡ್ತಾ ಇದ್ದೆ ನಾನು ನೇಟಿಗೆ ಹೋಗಿ ಹಳ್ಳಿಗೆ. ಆ ಕಾಲದಲ್ಲಿ ನನ್ನ ಹತ್ರ ಯಾವ ಗಾಡಿ ಇರ್ಲಿಲ್ಲ, ಆಮೇಲೆ ಸೈಕಲ್ ತಗೊಳ್ಬೇಕಾದ್ರೂ ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ನಾನು ಏಜೆನ್ಸಿ ತಗೊಂಡಿದ್ದೀನಿ. ಫಸ್ಟಿಗೆ ನಾನು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡಿದ್ದೀನಿ ಸುಮಾರು 150 ರೂಪಾಯಿ ಕೊಟ್ಟು. ಯಾರೋ ಒಬ್ರು ಗೌಂಡಿ ಲೇಬರ್ ಇರ್ತಾರಲ್ಲ, ಅವ್ರು ಮಾರ್ತಾ ಇದ್ರು. ಅದನ್ನ ನಾನ್ ತಗೊಂಡು ಅದ್ರ ಮೇಲೆ ಕೆಲವು ವರ್ಷಗಳನ್ನು ಕಳೆದಿದ್ದೀನಿ ನಾನು. ಕಳೆದ ನಂತರ ನೆಕ್ಸ್ಟ್ ನನಗೆ ಸ್ವಲ್ಪ ಜೀವನದಲ್ಲಿ ಅವಕಾಶಗಳು ಹೆಚ್ಚು ಕೊಟ್ಟು ದೇವರು ಕೊಟ್ಟ ನನ್ನ ಪರಿಶ್ರಮ ಈ ರೀತಿ ಮುಂದುವರೆದಿದೆ. ನೆಕ್ಸ್ಟ್ ಏನಾದ್ರು ಮತ್ತೆ ಕೇಳ್ತೀರಾ? ಓಕೆ, ಎಷ್ಟನೇ ಇಸ್ವಿಲಿ ಏಜೆನ್ಸಿ ತಗೊಂಡ್ರಿ ಅಂತ ಹೇಳಿದ್ರಿ? 1995. ಓಕೆ, ಅದಾದ ನಂತರ CLA ತಾವು ಬರ್ಬೇಕಾದ್ರೆ ಕಾರಣ ಏನು? ತಾವೇ ತುಂಬಾ ಇಷ್ಟಪಟ್ಟು CLA ಬಂದ್ರ ಅಥವಾ ಯಾರಾದ್ರೂ ಒತ್ತಡಕ್ಕೆ ಬಂದ್ರ? ಈ ಒಂದು ಕಾನ್ಸೆಪ್ಟ್ CLI ಕಾನ್ಸೆಪ್ಟ್ ಬಂದಾಗ ನಮ್ಮಲ್ಲಿ ಇರುವಂತ ಮ್ಯಾನೇಜರ್ ಅವರು ಈ ರೀತಿ ನಿಮ್ಗೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇರ್ತದ, ನೀವು ಮಾಡ್ರಿ, ಚೇರ್ಮನ್ ಕ್ಲಬ್ ಮೆಂಬರ್ ಇದ್ದೀರಿ, ನಿಮ್ಗೂ ಒಂದು ಸೈಡ್ ಆಗಿ ಇದು ಏನಾಗ್ತದೆ ಅಂದ್ರೆ, ನೀವು ಒಂದು ರೀತಿ ಅಪಾಯಿಂಟ್ಮೆಂಟ್ ಮಾಡೋದ್ರಲಿಂದ, ಬಿಸ್ನೆಸ್ ತರೋದ್ರಲಿಂದ ನಿಮ್ಗೆ ಒಂದು ಆದಾಯ ಬರ್ತದ, ನೀವು ಪ್ರಯತ್ನ ಮಾಡ್ರಿ ಅಂತ ಹೇಳಿ ನಮಗೆ ಒಂದು ಗುಲ್ಬರ್ಗ ಟ್ರೈನಿಂಗ್ ಕಳಿಸಿದ್ರು. ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆದಾಗ ಒಂದು ಕಾಲೇಜ್ನಲ್ಲಿ ಕೂಡಿಸ್ಬಿಟ್ಟು ಎಲ್ಲ CM ಕ್ಲಬ್ ಮೆಂಬರ್ಗಳು ಯಾರ್ಯಾರು ಜಾಯ್ನ್ ಆಗಿದ್ದಾರೆ CLI ಅಪ್ಲಿಕೇಶನ್ ಕೊಟ್ಟು ಅವ್ರಿಗೆಲ್ಲ ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟರು. ಆ ಟ್ರೈನಿಂಗ್ ಆದ್ಮೇಲೆ ನಾನು ಕೆಲವೇ ದಿವಸಗಳಲ್ಲಿ ಸುಮಾರು ನಾನು ಏನ್ ಮಾಡಿದೆ ಅಂದ್ರೆ 25 ಏಜೆಂಟ್ಗಳನ್ನು ನೇಮಕ ಮಾಡಿದೆ. ಆ 25 ಏಜೆಂಟ್ರಲ್ಲಿ ನನ್ನ ಕಡೆ ಇವತ್ತು ಉಳಿದಿರೋರು ಒಬ್ನೇ ಏಜೆಂಟು. ಎಲ್ಲಾ ಏಜೆಂಟ್ರು ಏನಾದ್ರು ಟರ್ಮಿನೇಟ್ ಆದ್ರು. ಆದ್ರೂ ಸಹಿತ ನಾನು ಆ ಒಂದು CLI ವೃತ್ತಿಯನ್ನ ಕಂಟಿನ್ಯೂ ಮಾಡ್ಬೇಕನ್ನುವಂತ ಉತ್ಸಾಹ ಮಧ್ಯದಲ್ಲಿ ನನಗೆ ಒಬ್ರು ಸತೀಶ್ ಸರ್ ಅಂತ ಹೇಳಿ ಒಬ್ರು ಮ್ಯಾನೇಜರ್ ಬಂದಿದ್ರು. ಇಲ್ಲ ನೀವು ಮಾಡ್ರಿ, ನಮ್ಮ ಬ್ರಾಂಚ್ನಲ್ಲಿ CLIಗಳು ಯಾರು ಇಲ್ಲ, ಒಂದು 5-6 ಜೊತೆಗೆ ಇಟ್ಕೊಳ್ರಿ ನೀವು ಏಜೆಂಟ್ರನ್ನ, ನಿಮ್ ಕೆಲಸನೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ರು. ಸೊ ಅವರ ಒಂದು ಮೋಟಿವೇಶನ್ ನಾನು ಎಂಟ್ರಿ ಆದೆ. ನೆಕ್ಸ್ಟ್ ಅದಾದ್ಮೇಲೆ ರಾಜಶೇಖರ್ ಅಂತ ಹೇಳೋ ಮ್ಯಾನೇಜರ್ ಬಂದ್ರು. ಅವರು ಸಹಿತ ನನಗೆ ಬಹಳ ಮೋಟಿವೇಟ್ ಮಾಡಿ ಹೆಚ್ಚು ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ರು. ತದನಂತರ ನಮ್ದು ಏನು ಸ್ಟಾರ್ಟ್ ಆಯ್ತು ಕೆಲಸ, ಅದು ಮತ್ತೆ ಇಲ್ಲಿವರೆಗೂ ಹಿಂದಕ್ಕೆ ತಿರುಗಿ ನೋಡಿಲ್ಲ. ಇಷ್ಟಿಷ್ಟು ಬೆಳಿತಾನೆ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಈ ಒಂದು CLI ಮಾಡೋದ್ರಲಿಂದ ನನಗೆ ಇನ್ನಿಷ್ಟು ಒಂದು ಗೌರವ ಸಿಕ್ಕಿದೆ, ಆದಾಯ ಸಿಕ್ಕಿದೆ. ಮತ್ತೆ ನಿಮ್ಮೆಲ್ಲರನ್ನ ಕರ್ನಾಟಕದ ಎಲ್ಲ ನಮ್ಮ CLI ಮಿತ್ರರನ್ನ ನೋಡುವ ಅನೇಕ ಅವಕಾಶಗಳು, ಅನೇಕ ಕಡೆ ನಾವು ಕಾನ್ಫರೆನ್ಸ್ ದಲ್ಲಿ ಅಟೆಂಡ್ ಆದಾಗ ಅದರಲ್ಲಿ ನನಗೆ ಎಲ್ಲರ ಒಂದು ಪ್ರೋತ್ಸಾಹ, ಇವೆಲ್ಲವುಗಳಿಂದ ನಾನು ಇನ್ನಿಷ್ಟು ಹೆಚ್ಚು ಬೆಳಿಲಿಕ್ಕೆ ಅವಕಾಶ ಆಗಿದೆ ಅಂತ ನಾನು ಹೇಳ್ಬೋದು. ಈಗ CLA ತಗೊಂಡಾಗ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಇದ್ರು. ಆದ್ರೆ ನಮ್ಮ ಬ್ರಾಂಚ್ ನಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಫೀಸರ್ಗಳು ಅಬ್ಜೆಕ್ಷನ್ ಮಾಡಿದ್ರು. ನಮ್ ಡೆವಲಪ್ಮೆಂಟ್ ಆಫೀಸರ್ ತಗೊಳ್ರಿ ಅಂತ ಮೋಟಿವೇಟ್ ಮಾಡಿದ್ರು ನನಗೆ. ಪ್ರಾರಂಭದಲ್ಲಿನೂ ಸಹ ಅವರು ಮೊದಲನೇ ಮಾತಲ್ಲೇ ತಗೊಳ್ರಿ ಅಂತಾರ, ಪ್ರಾರಂಭದಲ್ಲಿ ಬೇಡ ಅಂತ ಹೇಳಿ ಆಮೇಲೆ ತಗೊಳ್ಳಿ ಅಂತ ಹೇಳಿದ್ರು? ಇಲ್ಲ, ನಮ್ಮ ಡೆವಲಪ್ಮೆಂಟ್ ಆಫೀಸರ್ಗೆ ನನಗೆ ಡೆವಲಪ್ಮೆಂಟ್ ಆಫೀಸರ್ ಮಾಡುವಂತ ಇಚ್ಛೆ ಇತ್ತು. ಅದಕ್ಕೆ ನನ್ನ ಏಜೆಂಟ್ ಆಗಿ ಹಂಗೆ ಕಂಟಿನ್ಯೂ ಮಾಡ್ಬೇಕನ್ನೋದಿರ್ಲಿಲ್ಲ. 1-2 ಸಲ ನಾನು ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಬರದೆ. ಆದ್ರೆ ನನಗೆ ಆ ಸಂದರ್ಭದಲ್ಲಿ ನನಗೆ ಹೆಚ್ಚು ಏನಂದ್ರೆ, ಟೀಚಿಂಗ್ ಕಡೆ ನಾನು ಏನಾದ್ರು ಒಂದು ಫೈನಲ್ ಆಗಿ ಆ ಕಡೆ ಮುಂದುವರಿಬೇಕನ್ನುವಂತ ಇಚ್ಛೆ ಇತ್ತು. ಆ ಕಾರಣದಿಂದ ನಾನು ಯಾವುದೇ ಪ್ರಿಪರೇಷನ್ ಇರ್ಲಾರ್ದೆ ಎಕ್ಸಾಮ್ ಅಟೆಂಡ್ ಮಾಡೋದ್ರಲಿಂದ ಏನಾಯ್ತು ಅಂದ್ರೆ, ನಾನು DO ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಅದು ಆಗದೆ ಇರೋ ಕಾರಣಕ್ಕೆ ನನಗೆ ನಮ್ಮ ಹಿಂಗ CLI ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ಗೆ ಡೆವಲಪ್ಮೆಂಟ್ ಆಫೀಸರ್ ಸರ್ ಹೆಂಗ್ ಮಾಡ್ಲಿ ಅಂದ್ರೆ, ಆಗ್ರಿ, ನೀವ್ ಆಗ್ಲಿಕ್ಕೆ, ನಿಮ್ಮಂತವ್ರು ಆಗ್ಲಿಕ್ಕೆ ಯಾರಾಗ್ಬೇಕು, ಆಗ್ರಿ ಅಂತ ಹೇಳಿ ನನಗೆ ಅವ್ರು ಮೋಟಿವೇಟ್ ಮಾಡಿದ್ರು. ನಮ್ಮ ಬ್ರಾಂಚ್ನಲ್ಲೇ ಕೆಲವರಿಗೆ ಏನಂದ್ರೆ, ಬೇರೆ DOs ಹಂಗೆಲ್ಲ ಆದ್ರೆ ಅವರು ಹಿಂಗ ಆಗ್ತೀನಿ ಅಂತ ಕೇಳಿದ್ರೆ ಅವತ್ತಿನಿಂದ ಮಾತಾಡೋದು ಬಿಟ್ಟಿರುವಂತ ಕೆಲವು ಎಕ್ಸಾಂಪಲ್ಗಳು ನನಗೆ ನೆನಪಿದಾವೆ. ಓಕೆ, ನೀವ್ ಹೇಳಿದ್ರಿ ಮೊದಲನೇ ತಿಂಗಳಲ್ಲ, ಮೊದಲನೇ ವರ್ಷದಲ್ಲ 25 ಏಜೆಂಟ್ ಹಾಕಿದ್ದು? ಹೌದು. ಮೊದಲನೇ ವರ್ಷದಲ್ಲ, ಮೊದಲನೇ ತಿಂಗಳಲ್ಲ, ಮೊದಲನೇ ದಿನದಲ್ಲ? ಒಂದು 2 ಮಂತ್ಸ್ದಲ್ಲಿ 25 ಏಜೆಂಟ್ ಹಾಕಿದ್ದೆ ನಾನು. 25 ಏಜೆಂಟ್ ಅಲ್ಲಿ ಈಗ ಒಬ್ರು ಇದಾರೆ ಅಂತ ಹೇಳ್ತೀರಾ? ಒಬ್ರು ಇದ್ದಾರೆ. ಆವತ್ತೆ ನನಗೆ 25,000 ಬಂದದ್ದು ಅದೇ ದೊಡ್ಡ ಖುಷಿ ಆಗಿತ್ತು 2008ದಲ್ಲಿ.
ಹಾ 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 ಆಕ್ಟಿವೈಸೇಷನ್ ಅಲೌನ್ಸ್. ಈ 25 ಜನದಲ್ಲಿ ಒಬ್ರು ಉಳ್ಕೋಬೇಕಾದ್ರೆ ಇವಾಗ ಬಹಳಷ್ಟು ನಮ್ಮ CLA ಮಿತ್ರರ ಸಮಸ್ಯೆ ಇದೇ ಆಗಿದೆ. ನಾವು ಅಪಾಯಿಂಟ್ ಮಾಡ್ತೀವಿ, ಅಪಾಯಿಂಟ್ ಮಾಡಿದಾಗ ಏಜೆಂಟ್ ನಾವು ರಿಟೈನ್ ಮಾಡೋದೇ ದೊಡ್ಡ ವಿಚಾರ ಆಗಿರೋದ್ರಿಂದ ಕಾರಣ ಏನು? ಈಗ ನೀವೇನಾದ್ರೂ ಅಬ್ಸರ್ವ್ ಮಾಡಿದಿರಾ 25 ಜನದಲ್ಲಿ ಒಬ್ಬರೇ ಉಳ್ಕೋಬೇಕಾದ್ರೆ ಕಾರಣ ಏನು? ನಿಮ್ಮ ಕಡೆ ಮಿಸ್ಟೇಕ್ ಆಯ್ತಾ ಅಥವಾ ಆ ತರ ಇದ್ದೇ ಮಾರ್ಕೆಟ್ ಅಲ್ಲಿ ಹಾಗೆ ಇರ್ತಾರೆ ಅಂತೀರಾ ಏನು? ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಒಂದು 25 ಜನರಲ್ಲಿ ಒಬ್ಬರೇ ಉಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಆ ಸಂದರ್ಭದಲ್ಲಿ ನಮ್ಗೆ ಶಾಖೆಗಳಲ್ಲಿ ಆಗ್ಲಿ ಡಿವಿಷನ್ದಲ್ಲಿ ಆಗ್ಲಿ ನಮ್ಗೆ ಹೆಚ್ಚು ಮಾಹಿತಿಯನ್ನು ಕೊಡುವಂತವರ ಕೊರತೆ ಇತ್ತು. ಹೌದಾ? ಫಸ್ಟ್ ಟೈಮ್ ಏನಂದ್ರೆ ಇನ್ಫಾರ್ಮೇಶನ್ ಕೊಡುವಂಥದ್ದು, ಮೋಟಿವೇಟ್ ಮಾಡುವಂತವ್ರು ನಮ್ಗೆ ಕಡಿಮೆ ಇದ್ರು. ಯಾಕಂದ್ರೆ ಈ ನಿನ್ನೆ ಮೊನ್ನೆ ನನ್ಗೆ ಯಾರೋ ಬಡಿಯೋ ಅಂದಿದ್ನಂತೆ, ಏನಂದ್ರೆ ಏಜೆಂಟ್ರ ಕಡೆಗೆ ಏಜೆನ್ಸಿ ತಗೊಂಡ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಅವರು ಏಜೆಂಟ್ರ್ ಏನಿದ್ರು ಆಫೀಸರ್ ಕಡೆ ಏಜೆನ್ಸಿ ತಗೊಂಡ್ರೆ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ನಮ್ಮ ಡೆವಲಪ್ಮೆಂಟ್ ಆಫೀಸರ್, ನಮ್ಮ ಆಫೀಸ್ನಲ್ಲಿ ಇರುವಂತ ಡೆವಲಪ್ಮೆಂಟ್ ಆಫೀಸರ್, ಈವನ್ ನನ್ನ ಸ್ಟೂಡೆಂಟ್ ಅತ್ತ ಈ ರೀತಿ ಮಾತಾಡಿರೋದು ನನ್ನ ಕಿವಿಗಳಿಗೂ ಬಿದ್ದಿತ್ತು. ಸೊ ಹಂಗಾಗಿ ಏನಂದ್ರೆ ಅವಾಗ ಹೆಚ್ಚು ಬೆಳಿಲಿಕ್ಕೆ ಅವಕಾಶಗಳು ಇರ್ಲಿಲ್ಲ ಅನ್ನೋದಕ್ಕಿಂತ ನಮಗೆ ಹೆಚ್ಚು ಪೋಷಿಸುವಂತವ್ರು ಇರ್ಲಿಲ್ಲ, ನಮ್ಗೆ ಹೆಚ್ಚು ಕೇರ್ ಮಾಡುವಂತವ್ರು ಇರ್ಲಿಲ್ಲ, ಆಮೇಲೆ ನಮ್ಗೆ ಇನ್ಫಾರ್ಮೇಶನ್ ಆ ಸಂದರ್ಭದಲ್ಲಿ ಹೆಚ್ಚು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಈಗಿರೋ ಹಾಗೆ ನಮ್ಮ ಒಂದು ಟೆಕ್ನಾಲಜಿ ಡೆವಲಪ್ ಆಗಿ ನಮ್ಗಿರುವಂತ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಪ್ರತಿನಿತ್ಯ ಕೊಡುವಂತ ಮಾಹಿತಿಗಳು ಆ ಸಂದರ್ಭದಲ್ಲಿ ಕಡಿಮೆ ಇದ್ವು. ಜೊತೆಗೆ ನಮ್ಮದೇ ಒಂದು ನಮ್ಗೊಂದು ಗೊಂದಲ ಇತ್ತು ಆ ಸಂದರ್ಭದಲ್ಲಿ. ಏನು ನಾನು CLI ಮಾಡಿದ್ರೆ ಹಾಳಾಗಿ ಹೋಗ್ಬಿಡ್ತೀನೋ ಅನ್ನುವಂತ ಒಂದು ಗೊಂದಲ ಇತ್ತು. ನಾನು ಸ್ವಂತ ಏಜೆನ್ಸಿ ಮಾಡ್ಲಿ, ನನ್ನ ಕ್ಲೋಸ್ ಫ್ರೆಂಡ್ಸ್ ಹೇಳ್ತಿದ್ರು, ಅದನ್ನ ಯಾಕೆ ಮಾಡ್ತೀನಿ, ನಿಂದು ಓನ್ ಬಿಸ್ನೆಸ್ ಹಾಳಾಗ್ತದ ಅಂತ ಹೇಳಿ ನನಗೆ ಈ ರೀತಿ ಮಾತಾಡ್ತಿದ್ರು. ಮಾತಾಡಿದಾಗ ನಾನು ಏನ್ ಡಿಸಿಷನ್ ತಗೊಳ್ಬೇಕಂತ ಹೇಳಿ ಗೊಂದಲದಲ್ಲಿ ಇರ್ತಿದೆ. ಜೊತೆಗೆ ನನ್ನ ಟೀಚಿಂಗು, ಓನ್ ಏಜೆನ್ಸಿ ಪ್ಲಸ್ CLI ಇವು ಮೂರು ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ನನಗೆ CLI ಕಡೆ ಅವರಿಗೆ ಹೆಚ್ಚು ತರಬೇತಿ ಕೊಡೋದ್ರಲ್ಲಿ, ಹಳ್ಳಿಗೆ ಹೋಗಿ ಅವ್ರಿಗೆಲ್ಲ ಭೇಟಿ ಆಗೋದ್ರಲ್ಲಿ ಸ್ವಲ್ಪ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿರ್ಬೋದು, ಹಂಗೇನಿಲ್ಲ. ಸೊ ಆ ಸಂದರ್ಭದಲ್ಲಿ ಒಬ್ಬರೇ ಉಳಿಲಿಕ್ಕೆ ಕಾರಣ ಏನಂದ್ರೆ ಅಂದ್ರೆ ನಾವು ಅವ್ರಿಗೆ ಹೆಚ್ಚು ಬೆಳೆಸುವಲ್ಲಿ ನಾನೇ ಫೇಲ್ಯೂರ್ ಆಗಿರ್ಬೋದು. ಓಕೆ, ಅಂದ್ರೆ ತಾವ್ ಹೇಳ್ದ ಹಾಗೆ ನಾನು ಕೂಡ ಮೊದಲನೇ ತಿಂಗಳಲ್ಲೇ ಮೊದಲನೇ ದಿನದಲ್ಲೇ 25 ಜನ ಏಜೆಂಟ್ ಹಾಕಿ ಅದರಲ್ಲಿ ಕಳೆದ 15 ವರ್ಷದಿಂದ 13 ಜನ ಉಳ್ಕೊಂಡಿದ್ದಾರೆ. ತಾವು ಸಹ 25 ಮೊದಲನೇ 2ನೇ ತಿಂಗಳಲ್ಲೇ ಹಾಕಿ ಉಳ್ಕೋಬೇಕಾದ್ರೆ ತಾವು ಕಾರಣ ತಿಳಿಸಿದ್ರಿ. ಯಾಕೆಂದ್ರೆ ನಮ್ಮ CLA ಮಿತ್ರರಲ್ಲಿ ಇದು ಮೈಂಡ್ ಉಳಿಯುತ್ತೆ, ಮೈಂಡ್ ಅಲ್ಲಿ. ಅಂದ್ರೆ ನೋಡಿ, ತಾವು ವಿವರವಾಗಿ ಹೇಳಿದ್ರಿ, ಅವತ್ತಿನ 2008ನ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ. ಇವತ್ತು ನಮ್ಮ CLA ಸಮಸ್ಯೆ ಕೇಳೋದಿಕ್ಕೆ ಒಂದು ಸಂಘಟನೆ ಅಂತ ಇದೆ, ಅವತ್ತು ಯಾರು ಇರ್ಲಿಲ್ಲ. ಆದ್ರೆ ಬರೀ ಸಂಘಟನೆ ಅಲ್ಲ, ಇವತ್ತು ಮ್ಯಾನೇಜರ್ಗಳು ಅಥವಾ APMS ಸಪೋರ್ಟ್ ಮಾಡುವಂತ ಪರಿಸ್ಥಿತಿಲಿ ಇದ್ದಾರೆ. ಆದ್ರೆ ಇಲ್ಲೇ ಅವತ್ತಿನ ಕಾಲದಲ್ಲಿ ಅವರು ಸಹ ಎದುರ್ತಾ ಇದ್ರು, ಈಗ ಬಂದಿರೋ ಚಾನಲ್ಗೆ ನಾನೇನಾದ್ರೂ ಸಪೋರ್ಟ್ ಮಾಡಕ್ ಹೋದ್ರೆ ಏನಾಗ್ಬೋದು ಅನ್ನುವಂತ ಭಯ ಅವರಲ್ಲೂ ಇತ್ತು. ಅದೆಲ್ಲವನ್ನ ಮೆಟ್ಟು ನಿಂತು ಬಂದಿದ್ದೀರಾ. ಆದ್ರೆ ಪ್ರತಿ ವರ್ಷ ತಾವು ಎಷ್ಟು ಪ್ರತಿನಿಧಿಗಳನ್ನ ಹಾಕ್ತಾ ಇದ್ದೀರಾ, ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀರಾ? ಅವತ್ತಿಂದ ಮೊದಲನೇ ಸಾರಿ 25 ಮಾಡಿದ್ರಿ, ವರ್ಷ ಆ ಏಜೆಂಟ್ ಅನ್ನ ಯಾವ ಮೂಲದಿಂದ ತರೋದಿಕ್ಕೆ ತಾವು ಆಕ್ಟಿವಿಟಿ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ನಾನು ಸುಮಾರು 10-12 ಏಜೆಂಟ್ರನ್ನ ನೇಮಕಾತಿ ಮಾಡ್ತಾ ಇದ್ದೆ. ಬಟ್ ಒಂದ್ಸಲ ಏನಾಯ್ತು ಅಂದ್ರೆ ಯಾವುದೋ ಒಂದು ರೀಇನ್ಸ್ಟೇಟ್ ವಿತ್ ಅಟ್ಯಾಚ್ಮೆಂಟ್ ಮಾಡುವಾಗ ನನ್ನ ವಿರುದ್ಧ ಸುಮಾರು ನಮ್ಮಲ್ಲಿ ಒಂದು 4-5 ಡೆವಲಪ್ಮೆಂಟ್ ಆಫೀಸರ್ ಒಯ್ದು ಲೆಟರ್ ಕೊಟ್ಟಿದ್ರು ನಮ್ಮ ಶಾಖಾಧಿಕಾರಿಗಳಿಗೆ. ಅಂದ್ರೆ ಇವರು ನಮ್ಮ ಏಜೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ, ಟರ್ಮಿನೇಟೆಡ್ ಏಜೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಲೆಟರ್ ಕೊಟ್ರು. ಆ ಲೆಟರ್ ಕೊಟ್ಟಾದ್ಮೇಲೆ ನಾನು ಹಿಂದೆ ತಿರುಗಿ ನೋಡ್ಲಿಲ್ಲ. ಪ್ರತಿ ವರ್ಷ 25-30 ಏಜೆನ್ಸಿಗಳನ್ನ ನಾನು ನೇಮಕಾತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ನನ್ನಲ್ಲಿ ಅಂದ್ರೆ ಈಗ ನನ್ಗೆ ಇರುವಂತ ನಮ್ಮ ಇತ್ತೀಚೆಗೆ ಕೆಲವೊಂದು ನಮ್ಮ ಬ್ರಾಂಚಿನಲ್ಲಿ CLIಗಳು ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಒಬ್ಬಿಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನುಳಿದವ್ರು ಎಲ್ಲ ಏನಾಗಿತ್ತು ಅಂದ್ರೆ ನಾನು ಒಬ್ನೇ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ನನ್ಗೆ ಯಾರು ಸಪೋರ್ಟ್ ಬೆಂಬಲ ಅನ್ನುವಂಥದ್ದು ಇರ್ಲಿಲ್ಲ. ಆದಾಗ್ಯೂ ಸಹಿತ ನಾನು ಸುಮಾರು ಏನ್ ಮಾಡ್ತಿದ್ದೆ, ಏನೇ ಆಗ್ಲಿ ಅಂದ್ರೆ ಒಂದ್ ಕಡೆ ಮಾತು ಹೇಳ್ತಾರೆ, ಏನಂದ್ರೆ ಕುರಿ ಗುಂಪಿನಲ್ಲಿ ಹೋಗ್ತದಂತ, ಹುಲಿ ಸಪರೇಟ್ ಆಗಿ ಹೋಗ್ತದಂತ. ಸೊ ಗುಂಪಿನಲ್ಲಿ ಹೋಗೋದ್ರಲ್ಲಿ ಎಂಜಾಯ್ಮೆಂಟ್ ಇಲ್ಲ. ನಮ್ಗೇನಿದೆ ನಾನು ನಂದೇ ಸ್ವಂತ ನನ್ನ ಒಂದು ಪ್ರಿನ್ಸಿಪಲ್ ಇರಬೇಕು, ನಂದೇ ಒಂದು ಸಿದ್ಧಾಂತ ಇರಬೇಕು. ನಮ್ಮ ಥಿಂಕಿಂಗ್ಗೆ ನಾನ್ ಫೇಲ್ಯೂರ್ ಆದ್ರೆ ನಾನು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕು, ನಾನು ಚೇಂಜ್ ಆಗ್ಬೇಕು ಹೊರತು ಗುರಿ ಬದಲಾಗಬಾರ್ದು.
ದಾರಿಗಳು ಚೇಂಜ್ ಆಗ್ಬೋದು, ನಾವು ಪ್ರಯತ್ನ ಮಾಡುವ ವಿಧಾನಗಳಲ್ಲಿ ಬದಲಾವಣೆ ಆದ್ರಾಗ್ಲಿ, ನಾನು ಹಿಡಿದಿರುವ ಒಂದು ಗುರಿ ಏನಿದೆ, ಹಠ ಏನಿದೆ, ಒಂದು ಛಲ ಏನಿದೆ, ನಾನು CLI ಆಗಿ ಸಕ್ಸಸ್ ಆಗ್ಬೇಕನ್ನುವಂತ ಒಂದು ಛಲ ಇದೆ, ಆ ಛಲಕ್ಕೆ ಅನುಗುಣವಾಗಿ ನಾನು ಪ್ರತಿ ವರ್ಷ ಇಷ್ಟಿಷ್ಟು ನಾನು ಪ್ರಯತ್ನಗಳನ್ನು ಹೆಚ್ಚು ಮಾಡ್ತಾ ಹೋದೆ. ಈ ರೀತಿ ಹೆಚ್ಚು ಮಾಡೋದ್ರಲ್ಲಿಂದ ಏನಾಯ್ತು ಅಂದ್ರೆ ನನ್ನ ಸ್ಟ್ರೆಂತ್ ಇನ್ಕ್ರೀಸ್ ಆಯ್ತು. ಸುಮಾರು 60-70 ಜನ ಪ್ರತಿನಿಧಿಗಳಾಗ್ತಿದ್ರು, ವರ್ಷಿಗೆ ಒಂದು 10-12 ಜನ ಟರ್ಮಿನೇಟ್ ಆಗ್ತಿದ್ರು, ಮತ್ತೆ ಆಡ್ ಮಾಡ್ತಾ ಹೋಗ್ತಿದ್ದೆ. ಈ ನಿಟ್ಟಿನಲ್ಲಿ ಏನಾಯ್ತು ಅಂದ್ರೆ ನನ್ನ ಒಂದು ಟೀಮ್ ನಲ್ಲಿ ಕೆಲವರಿಗೆ ನನ್ನ ಬಗ್ಗೆ ಇರುವಂತ ಗೌರವಕ್ಕೆ ಅವರು ಹೆಚ್ಚು ಪ್ರಯತ್ನ ಮಾಡಿ ಚಾಲೆಂಜಬಲ್ ಬಿಸ್ನೆಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವ್ರ ಜೊತೆ ನಾವು ಅಂದ್ರೆ ಒಟ್ಟಿನಲ್ಲಿ ನಾವು ಒಬ್ಬ CLI ಸಕ್ಸಸ್ ಆಗ್ಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಪ್ರತಿನಿಧಿಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತೀವಿ, ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀವಿ, ಎಷ್ಟು ಸ್ನೇಹಪರವಾಗಿರ್ತೀವಿ, ಇವೆಲ್ಲವುಗಳು ಅನೇಕ ಅಂಶಗಳು ನಮ್ಗೆ ಏನಾಗ್ತಾವ ಅಂದ್ರೆ ಸಪೋರ್ಟಿವ್ ಆಗಿರ್ತಾವ. ಇದರಿಂದ ನಮ್ಗೆ ಟೀಮ್ ಸ್ಪಿರಿಟ್ ಏನಾಗ್ತದೆ, ಹೆಚ್ಚಾಗ್ತದೆ. ಟೀಮ್ ಸ್ಪಿರಿಟ್ ಹೆಚ್ಚಾಗೋದಾಗಿರ್ಬೋದು, ನಮ್ಮ ಬ್ರಾಂಚಿನಲ್ಲಿ ನಮ್ಗೆ ನಮ್ಮ ಶಾಖಾಧಿಕಾರಿಗಳು ನೀಡುವಂತ ಸಪೋರ್ಟ್ ಆಗಿರ್ಬೋದು. ಎಕ್ಸಾಂಪಲ್ ಆಗಿ ಇವತ್ತೇ ನಮ್ಮ ಒಬ್ಬೊಬ್ಬನ ಮ್ಯಾನೇಜರ್ ಇದ್ರು, ಅವ್ರು ಏನೇ ಕೆಲಸ ಇದ್ರೆ ಫಸ್ಟ್ ಯಾವುದೇ ಒಂದು ಕಾಂಪಿಟೇಷನ್ ಮುಂಚೆ ಬರ್ಲಿ ಮಠಪತಿ ಕರ್ರಿ ಫಸ್ಟ್ ಅಂತಿದ್ರು, DOC ಕರ್ರಿ ಅಂತಿರ್ಲಿಲ್ಲ ಅವ್ರು, ಫಸ್ಟ್ ಮಠಪತಿ ಕರ್ರಿ ಅಂತಿದ್ರು. ನೋಡ್ರಿ ಇಂತ ಒಂದು ಕಾಂಪಿಟೇಷನ್ ಬಂದಿದೆ, ನೀವು ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿ ನನಗೆ ಫಸ್ಟ್ ತಿಳಿಸಿದ್ರು. ಅಂದ್ರೆ ನಮ್ಗೆ ಅವ್ರು ಕೊಟ್ಟಿರುವಂತ ಒಂದು ಪ್ರೋತ್ಸಾಹನೂ ಸಹಿತ ಬಹಳ ಸಪೋರ್ಟಿವ್ ಆಗಿ ಅದರಿಂದ ನಾನು ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಆಗಿದೆ, ನಾನು ಹೆಚ್ಚು ಅಪಾಯಿಂಟ್ಮೆಂಟ್ ಸಹಿತ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಆಮೇಲೆ ಅನೇಕ ಜನ ನನ್ನ ಪ್ರತಿನಿಧಿಗಳೇನಂದ್ರೆ, ಸರ್ ಈ ಒಂದು ಭೀಮಾ ಸಖಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂತು. ಈ ಕಾನ್ಸೆಪ್ಟ್ ಬಂದಾಗ ನಾನು ಇವ್ರೇನು ಹೆಣ್ಮಕ್ಳು ಏಜೆನ್ಸಿ ಮಾಡ್ತಾರೆ, ನಾನು ಹಿಂದೆ ಒಂದು 2-3 ಜನ ಹೆಣ್ಮಕ್ಳು ಮಾತ್ರ ನನ್ನ ಟೀಮ್ ನಲ್ಲಿ ಇದ್ರು, ಹೆಚ್ಚಿನ ಮಹಿಳೆಯರು ನನ್ನಲ್ಲಿ ಇರ್ಲಿಲ್ಲ. ಸೊ ಇದರಿಂದ ಏನಾಯ್ತಂದ್ರೆ ಈ ಸಖಿ ಬಂದಾಗ ನಾನು ಮಾಡ್ಲೇಬೇಡ ಅಂತ ಅನೇಕ ರೀತಿ ವಿಚಾರ ಮಾಡಿದಾಗ ಮತ್ತೆ ಕೆಲವು ಸಖಿ ಪ್ರತಿನಿಧಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದೆ, ನೀವು ಮಾಡ್ಲೇಬೇಕಂತ ಒತ್ತಾಯ ಮಾಡಿದ್ರು. ಆ ಸಖಿ ಪ್ರತಿನಿಧಿಗಳು ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕ ಜನ ನಮ್ಮ ಪ್ರತಿನಿಧಿಗಳೇ ನನ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ ನಮ್ಮವರೊಬ್ರು ಏಜೆನ್ಸಿ ತಗೊಳ್ತಾರೆ, ಅವ್ರಿಗೆ ಏಜೆನ್ಸಿ ಕೊಡ್ಬೇಕಂತೇಳಿ ಅವರೇ ನನಗೆ ಮೋಟಿವೇಟ್ ಮಾಡ್ತಿದ್ರು. ಸರ್ ನಿಮ್ಮ ಹತ್ರ ಆದ್ರೆ ಚಲೋ, ಅನೇಕ ಅದು ಕೆಲವು ವಿಷಯಗಳನ್ನ ಹೇಳಿದ್ರೆ ನನಗೆ ಉತ್ಪ್ರೇಕ್ಷೆ ಅನಿಸ್ತದೆ. ನಮ್ಮ ಒಬ್ಬ ಏಜೆಂಟ್ ಸುಮಾರು ಡಿವಲ್ ಇಂದ ಟರ್ಮಿನೇಟ್ ಆಗಿರುವಂತ 6 ತಿಂಗಳದ ಏಜೆಂಟ್ ಏನಾದ್ನಂದ್ರೆ ನನ್ನ ಹತ್ರ ಏಜೆನ್ಸಿ ತಗೊಳ್ತೀನಿ ಅಂತ ಬಂದ. ಇಲ್ಲ ರೀ ಬರೋದಿಲ್ಲ, ಆಫ್ಟರ್ 1 year ಬರ್ತದಂದ್ರೆ, ಇಲ್ಲ ರೀ ನಾ ಏಜೆನ್ಸಿ ಬಿಡ್ತೀನಿ, ಇಲ್ಲ ನೀವು ತಗೋತೀನಿ ಅಂದ್ರೆ 6 ತಿಂಗಳ ವೇಟ್ ಮಾಡ್ತೀನಿ ಅಂತ ಹೇಳಿ ಬಂದ. ಸೊ ಆಫ್ಟರ್ 6 month ಆದ್ಮೇಲೆ ನನ್ನ ಹತ್ರ ಆತನ ಏಜೆನ್ಸಿಯನ್ನ ನಾನು ಮತ್ತೆ ಏನ್ ಮಾಡಿದೆ, ರೀಇನ್ಸ್ಟೇಟ್ಮೆಂಟ್ ವಿತ್ ಅಟ್ಯಾಚ್ಮೆಂಟ್ ಮಾಡಿದೆ. ಹಿಂಗೆ ನಾವು ಅಂದ್ರೆ ನಾವು CLI ಈ ರೀತಿ ನಾವು ಏಜೆಂಟ್ ಅನ್ನ ಹೆಚ್ಚು ಡೆವಲಪ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ನಾವು ಅವರಿಗೆ ಕೊಡುವಂತ ಸರ್ವಿಸ್ ಸಪೋರ್ಟ್, ನಮ್ಮ ಒಂದು ಪ್ರತಿನಿಧಿಗಳಿಗೆ ಏನಂದ್ರೆ ನಾವು ಯಾವ ರೀತಿ ಸಪೋರ್ಟ್ ಮಾಡ್ತೀವಿ, ನಾಲೆಜ್ ಕೊಡ್ತೀವಿ, ಯಾವ ರೀತಿ ಅವರಿಗೆ ಸ್ಪಂದಿಸ್ತೀವಿ, ಇವೆಲ್ಲವುಗಳ ಮುಖಾಂತರ ನಮ್ಮ ಏಜೆನ್ಸಿ ಸ್ಟ್ರೆಂತ್ ಏನಾಗ್ತದೆ, ಹೆಚ್ಚಾಗ್ತದೆ. ನಾನು ಏಜೆನ್ಸಿ ಕೊಡ್ಬೇಕಂತೇಳಿ ಜಾಸ್ತಿ ತಿರುಗಾಡಿ ಸರ್ವೆ ಮಾಡಿ ನಾನು ಏಜೆನ್ಸಿ ಕೊಟ್ಟವನಲ್ಲ. ನಾನು ಕುಂತಲ್ಲಿ ಸಹಿತ ನನಗೆ ಕೆಲವು ಸಲ ಏನಾಗ್ತಂದ್ರೆ, ನಾವೊಂದು ಏಜೆನ್ಸಿ ತಗೊಳ್ಬೇಕ್ರಿ ಅಂದ್ರೆ ಅನೇಕ ರೀತಿಯಿಂದ ನಾವು ಏಜೆನ್ಸಿಯ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಕ್ಸಾಂಪಲ್ ಆಗಿ ನಾವು ಇಡುವಂತ ಸ್ಟೇಟಸ್ ಗಳ ಮುಖಾಂತರ ಕೆಲವ್ರು ನೋಡ್ತಾರೆ, ಸ್ಟೇಟಸ್ ನೋಡಿ ಹಿಂಗೇನೋ ಅವಕಾಶ ಇದೆ ಅಂತಲ್ರಿ ನಾನು ಮಾಡ್ತೀನಿ ಅಂತ ಬರ್ತಾರೆ. ಕೆಲವು ನಮ್ಮ ಪ್ರತಿನಿಧಿಗಳು ಹೇಳ್ತಾರೆ. ಇನ್ನು ಕೆಲವು ಸಲ ಏನ್ ಮಾಡ್ತೀನಿ ನಾನು ಅಂದ್ರೆ, ನಮ್ ಕಸ್ಟಮರ್ ಓವರ್ ಆಗಿರ್ತದ, ಆತನ ಪ್ರೀಮಿಯಂ ಕಟ್ಟುವಂತ ಒಂದು ಕೆಪಾಸಿಟಿ ಓವರ್ ಆಗಿರ್ತದ. ಆಮೇಲೆ ಕೆಲವರು ಬಡವರು ಇರ್ತಾರ, ಅಂಥವ್ರಿಗೂ ಸಹಿತ ನಾನು ಸಜೆಸ್ಟ್ ಮಾಡಿದ್ದೀನಿ. ಆ ರೀತಿ ಸಜೆಸ್ಟ್ ಮಾಡೋದ್ರ ಮುಖಾಂತರ ಅವರು ಏನಂದ್ರೆ ಏಜೆನ್ಸಿಯನ್ನೇ ತೆಗೆದುಕೊಂಡಾರ. ಕೆಲವು ಕಡೆ ಫಸ್ಟಿಗೆ ಏಜೆನ್ಸಿ ಒಬ್ರು ಟೆಂಪ್ರರಿ 5,000 ಕೆಲಸ ಮಾಡ್ತಿದ್ದ ಒಂದು ಹುಡುಗ, ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಅವನಿಗೆ ನಾವು ಏಜೆನ್ಸಿ ಕೊಟ್ಟು RC ಏಜೆನ್ಸಿ ಕೊಟ್ಟು ಸ್ಟೈಪೆಂಡ್ ಎಲ್ಲ ಕೊಡ್ಸೋದ್ರ ಮುಖಾಂತರ ಅವ್ರ ಮನೆಯವರೆಲ್ಲ ನನ್ನ ಬಗ್ಗೆ ಒಂದು ದೊಡ್ಡ ಗೌರವ, ರೆಸ್ಪೆಕ್ಟ್ ಅವರು ಕ್ರಿಯೇಟ್ ಆಯ್ತು. ಈ ರೀತಿ ಕ್ರಿಯೇಟ್ ಅಂದ್ರೆ ನಾವು ಆಪತ್ತಿನಲ್ಲಿ ಇರುವವರಿಗೆ ಏನಾಗ್ತದೆ ಅಂದ್ರೆ ಸರ್ಚ್ ಮಾಡ್ಬೇಕು, ನಾವು ಅಂತವ್ರನ್ನ ಐಡೆಂಟಿಫೈ ನಾವು ಮಾಡಿ ನಾವು ಏಜೆನ್ಸಿ ಕೊಡೋದ್ರ ಮುಖಾಂತರ ಅವ್ರು ಕೆಲಸ ಮಾಡ್ತಾರೆ, ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತದೆ. ನಾವ್ ಹೇಳ್ತಾ ಇದ್ರಿ, ನಾವು ನಮ್ಮಲ್ಲಿ ಟೀಮ್ ಇಷ್ಟೊಂದು ಡೆವಲಪ್ ಆಗ್ಬೇಕಾದ್ರೆ ನಮ್ಮ ತಂಡದಲ್ಲಿ ಏಜೆಂಟ್ ನಮ್ಮನ್ನ ಇಷ್ಟಪಡೋದಕ್ಕೋಸ್ಕರ ಏನಕ್ಕೆ ಅಂದ್ರೆ ನಮ್ಮಲ್ಲಿ ಆ ತರದ ಸಂಬಂಧ ಇದೆ ಅಂತ. ಸಂಬಂಧ ಅಂದ್ರೆ ಯಾವ ತರ ಬೆಳೆಸ್ತೀರಾ, ಅಂದ್ರೆ ಯಾವ ರೀತಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀರಾ? ಸರ್ ರಿಲೇಶನ್ಶಿಪ್ ಅಂದ್ರೆ ಒಂದ್ ಕಡೆ ಏನ್ ಹೇಳ್ತಾರ, ಈಗ ಯಥಾ ರಾಜ ತಥಾ ಪ್ರಜೆ ಅಂತಾರ ಒಂದ್ ಕಡೆ. ಅಂದ್ರೆ ಹೆಂಗ ರಾಜ ಇರ್ತಾನೋ ಹಂಗ ಪ್ರಜೆಗಳು ಇರ್ತಾರಂತೆ. ಹಂಗೆ ಯಾವ ರೀತಿ ನಾವು ನಾಯಕರು ಇರ್ತೀವೋ ಆ ರೀತಿ ಏನಾಗ್ತದಂದ್ರೆ ಅದೊಂದು ಎಫೆಕ್ಟ್ ನಮ್ಮ ಒಂದು ಟೀಮಿನ ಮೇಲೆ ಬೀಳ್ತದೆ. ಅಂದ್ರೆ ಒಬ್ಬ ಟೀಮ್ ಲೀಡರ್ ಆಗಿ ನಾವು ಒಬ್ಬ CLI ನಾವ್ ಏನಾಗಿರ್ಬೇಕಂದ್ರೆ ಮಾಡೆಲ್ ಆಗಿರ್ಬೇಕು, ಮಾದರಿ ಆಗಿರ್ಬೇಕು. ನಾವು ಸ್ವತಃ ಬಿಸ್ನೆಸ್ ಮಾಡ್ತಾ ಇರ್ಬೇಕು, ಓನ್ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇರಬೇಕು ಚೆನ್ನಾಗಿ. ನೆಕ್ಸ್ಟ್ ನೀವು ಏನ್ ಕೇಳಿದ್ರಲ್ಲ ಈಗ, ಅಂದ್ರೆ ಆ ತರದ ಬಾಂಧವ್ಯ ಓಕೆ ಹೇಗೆ? ಓಕೆ
ರಿಲೇಷನ್ ಯಾವ ರೀತಿ ಡೆವಲಪ್ ಮಾಡ್ಬೇಕು, ರಿಲೇಷನ್ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಏನಂದ್ರೆ ಅವರನ್ನ ನಾವು ಆತ್ಮೀಯವಾಗಿ ಕಾಣ್ಬೇಕು. ಅವ್ರಿಗೆ ನಾಲೆಜ್ ಕಡಿಮೆ ಇರ್ತದ, ಬಹಳ ಪೇಷನ್ಸ್ ಇರ್ಬೇಕು ನಮ್ಮಲ್ಲಿ. ಅಂದ್ರೆ ಅವರು ಸುಮಾರು ಕೇಳಿದ ಪ್ರಶ್ನೆನೇ ಅನೇಕ ಸಲ ಕೇಳ್ತಿರ್ತಾನೆ. ನಮ್ಮೊಬ್ಬ ಏಜೆಂಟ್ ಇದ್ದಾನೆ, 50 ಕ್ರಾಸ್ ಆದ್ರೆ ಮೆಡಿಕಲ್ ಬೇಕಂತ ಗೊತ್ತಿರ್ತದ ಅವನಿಗೆ, ಅಂದ್ರೂ ಮತ್ತೆ ಕೇಳ್ತಾನೆ, ಸರ್ 55 ಆದ್ರೆ ಪಾಲಿಸಿ ಕೊಡ್ಬೋದೇನಂತ ಕೇಳ್ತಿರ್ತಾನೆ. ಇದು ಅಂದ್ರೆ ಅವ್ರು ಉದ್ದೇಶಪೂರ್ವಕ ಕೇಳ್ತಾ ಇರಲ್ಲ, ಕೆಲವ್ರು ಬಹಳ ಇನೋಸೆನ್ಸ್ ಇರ್ತಾನೆ. ಅಂತ ನಮ್ಮ ಪ್ರತಿನಿಧಿಗಳಿಗೆ ಏನ್ ಮಾಡ್ಬೇಕಂದ್ರೆ ನಾವು ಬಹಳ ಸಹನೆಯಿಂದ ನೋಡ್ಕೊಳ್ಬೇಕು. ಫಸ್ಟ್ ರಿಲೇಷನ್ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಾವು ಈಗ ಎಕ್ಸಾಂಪಲ್ ನನಗೆ 56, 57 ಕೆಲವ್ರು ನನ್ನ ಮಕ್ಕಳಿದ್ದಂಗಿದ್ದಾರೆ, ಕೆಲವ್ರು ನನ್ನ ಸಹೋದರರು ಇದ್ದಂಗಿದ್ದಾರೆ. ಅವರನ್ನ ಆ ಭಾವನೆಯಿಂದ ಕಂಡುಕೊಳ್ಬೇಕು. ಆಮೇಲೆ ವಿಶೇಷವಾಗಿ ಈ ಲೇಡಿ ಏಜೆಂಟ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಬಹಳ ನಮ್ಮಲ್ಲಿ ಕೆಲವು ಸೀನಿಯರ್ ಲೇಡಿ ಏಜೆಂಟ್ ಇದ್ದಾರೆ, ಜೂನಿಯರ್ಸ್ ಇದ್ದಾರೆ, ವಿವಾಹಿತರಿದ್ದಾರೆ. ಅವ್ರ ಜೊತೆ ನಾವು ಯಾವ ರೀತಿ ಸ್ಪಂದಿಸ್ತೀವಿ, ಯಾವ ರೀತಿ ಅವರನ್ನ ನಾವು ಸಹೋದರಿಯ ರೂಪದಲ್ಲಿ ಕಾಣ್ಕೊಳ್ತೀವಿ, ಅವರನ್ನ ತಾಳ್ಮೆಯಿಂದ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರು ಯಾವ್ದೋ ಟೈಮ್ದಲ್ಲಿ ಫೋನ್ ಮಾಡ್ತಾರೆ, ಅವ್ರ ಮನೆಗೆ ಇರ್ತಾರೆ, ಆಫೀಸಿಗೆ ಬಂದಿರಲ್ಲ. ನಮ್ಮ ಒಬ್ಬ ಲೇಡಿ ಏಜೆಂಟ್ ಇದ್ದಾರೆ, ಒಂದು 20-25 ಪಾಲಿಸಿ ಮಾಡ್ತಾರೆ ವರ್ಷಕ್ಕೆ. ಅವರು ಒಂದ್ ದಿವಸ ಆಫೀಸಿಗೆ ಬರಲ್ಲ. ಅವ್ರು ಏನಿದ್ರು ಫೋನ್ನಾಗ ನನ್ನ ಜೊತೆ ಅಟೆಂಡ್ ಮಾಡಿಸ್ತಾರೆ. ಈ ರೀತಿ ನಾವು ಅವ್ರಿಗೆ ಒಂದು ಯಾವುದೇ ಸಂದರ್ಭದಲ್ಲಿ ಅವರು ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತೀವಿ ನಾವು. ಅಂದ್ರೆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಗುಣ ನಮ್ದಾಗಿರ್ಬೇಕು. ಸಮಸ್ಯೆಗಳು ಯಾರಿಗಿರ್ತವೆ? ನಮ್ಮ ಪ್ರತಿನಿಧಿಗಳಿಗೆ ಇರ್ತವೆ. ಯಾವುದೇ ಇರ್ಬೋದು, ಡೆತ್ ಕ್ಲೇಮ್ ಆಗಿರ್ಬೋದು, ರಿವೈವಲ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಹೊಸ ಪಾಲಿಸಿ ಮಾಡುವಲ್ಲಿ ಅನೇಕ ಕ್ವಶನ್ಸ್ ಗಳನ್ನ ಕಸ್ಟಮರ್ಲಿಂದ ಅವ್ರು ಎದುರಿಸ್ತಾ ಇರ್ತಾರೆ. ಅವೆಲ್ಲವುಗಳನ್ನ ನಾವು ಫೇಸ್ ಮಾಡಿ ಅವುಗಳಿಗೆಲ್ಲ ಸೊಲ್ಯೂಷನ್ಸ್ ಗಳನ್ನ ನಾವು ನೀಡೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಅವರಲ್ಲಿ ನಮ್ಮಲ್ಲಿ ಒಳ್ಳೆ ಒಂದು ಭಾವನಾತ್ಮಕ ಸಂಬಂಧ ಹೆಚ್ಚಾಗ್ತದೆ. ಸರ್ ನಮ್ಗೆ ಹೇಳ್ಬಿಟ್ರಿ, ನಮ್ ಕ್ಲಿಯರೆನ್ಸ್ ಆಯ್ತು. ಈ ರೀತಿ ಭಾವನಾತ್ಮಕ ಸಂಬಂಧ ಹೆಚ್ಚಾದಾಗ ಏನಾಗ್ತದೆ ಅಂದ್ರೆ ಅವರಲ್ಲಿ ಇನ್ನೂ ಕೆಲಸ ಮಾಡ್ಬೇಕನ್ನೋಂತ ಮನ್ಸು ಬರ್ತದೆ. ನಮಗೂ ಆ ರೀತಿ ಕೇಳುವಂತವ್ರು ಅಂದ್ರೆ ಕೆಲವು ಏಜೆಂಟ್ರು ಏನ್ ಮಾಡ್ತಾರೆ, ಏಜೆನ್ಸಿ ತಗೊಳ್ತಾರ, ಮನೆಗೆ ಕೊಡ್ತಾರ, ನಾವು ಫೋನ್ ಮಾಡಿದಾಗೆ ಮಾತಾಡ್ತಾರೆ, ಇಲ್ಲಾಂದ್ರೆ ಮಾತಾಡೋದಿಲ್ಲ. ಆದ್ರೆ ಕೆಲವು ಪ್ರತಿನಿಧಿಗಳು ಹೆಚ್ಚೆಚ್ಚು ಕೇಳ್ತಾ ಇರ್ತಾರೆ. ಇದರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ಹೆಚ್ಚೆಚ್ಚು ಅವ್ರಿಗೆ ಹೇಳ್ಬೇಕಂತ ಮನ್ಸು ಬರ್ತದೆ. ಈ ರೀತಿ ಹೇಳೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಅವರಲ್ಲಿ ಒಂದು ಡೆವಲಪ್ಮೆಂಟ್ ಅನ್ನ ನಾವು ಕಂಡುಕೊಳ್ತೀವಿ. ಅವ್ರ ವ್ಯವಹಾರವನ್ನು ಸಹಿತ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ. ತಾವು ಈಗ ಮಾತಾಡ್ತಾ ಹೇಳಿದ್ರಿ, ನಮ್ಮ ಒಬ್ಬ ಪ್ರತಿನಿಧಿ ಇದ್ದಾರೆ, ವರ್ಷಕ್ಕೆ 20-25 ಪಾಲಿಸಿ ಮಾಡ್ತಾರೆ, ಆದ್ರೆ ಅವ್ರ ಆಫೀಸ್ಗಂತೂ ಬರಲ್ಲ, ನಾವೇ ಸರ್ವಿಸ್ ಕೊಡ್ಬೇಕು ಅಂತ. ಯಾವ ತರ ಸರ್ವಿಸ್ ಅಂದ್ರೆ ನೀವೇ ಹೋಗಿ ಪಾಲಿಸಿ ಮಾಡಿ? ಯಾಕಂದ್ರೆ ಇದು ಬಹಳಷ್ಟು CLAಗಳ ಕ್ವಶನ್. ಯಾಕಂದ್ರೆ ನಾವು ನಮ್ಮ ಕೆಲ್ಸಕ್ಕೆ ಟೈಮ್ ಕೊಡಕ್ಕೆ ಆಗಲ್ಲ, ನಾವೆಲ್ಲ ಈ ಏಜೆಂಟ್ಗಳ ಕೆಲಸನೇ ಮಾಡೋದಾಗುತ್ತೆ, ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ, ಈ ತರದ ಕ್ವಶನ್ಗಳು ಬರುತ್ತೆ. ಈಗ ನೀವು ಅವ್ರ ಮನೇಲೇ ಇದ್ರು ಸಹ ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಡ್ತಾ ಇದೀನಿ, ಅವ್ರ ಆಫೀಸ್ಗೆ ಬರಲ್ಲ ಅಂದ್ರೆ ಅದಕ್ಕೆ ಏನು ಆಲ್ಟರ್ನೇಟಿವ್ ಏನು ಇದನ್ನ ಮಾಡಿದೀರಾ? ನೀವೇ ಹೋಗಿ ಮಾಡ್ತೀರಾ ಅಥವಾ ನಿಮ್ಮ ಅಸಿಸ್ಟೆಂಟ್ಗೆ ಹೆಲ್ಪ್ ಮಾಡಿಸ್ತೀರಾ? ಹೇಗೆ? ನಮ್ಮ ಅಸಿಸ್ಟೆಂಟ್ ಹೆಲ್ಪ್ ಮಾಡ್ತಾರೆ. ಫಸ್ಟ್ ಏನಾದ್ರೂ ಎಕ್ಸ್ಪ್ಲನೇಷನ್ ಮಾತಾಡುವಂತದ್ದಿತ್ತಂದ್ರೆ, ಈಗ ನಾವು ಒಂದ್ ರೀತಿ ಅದರಲ್ಲಿ ನಾನು ಹೇಳಿರೋ ಮಾತಿನಲ್ಲಿ ಪಾಸಿಟಿವ್ನೆಸ್ ಇದೆ, ನೆಗೆಟಿವ್ನೆಸ್ ಇದೆ. ಏನಿದೆ ನೆಗೆಟಿವ್ನೆಸ್ ಅಂದ್ರೆ ನಾವು ಅವರನ್ನ ಡೆವಲಪ್ ಮಾಡ್ತಾ ಇಲ್ಲ. ಹೌದು, ಅವ್ರ ಆಫೀಸಿಗೆ ಬಂದ್ರೆ ಹೆಚ್ಚು ನಾಲೆಜ್ ಬರ್ತದೆ ನನಗೆ ಗೊತ್ತು. ಬಟ್ ಅವ್ರಿಗೆ ನಾನು ಒತ್ತಾಯ ಮಾಡಿದ್ರೆ ಅವರು ಆಫೀಸಿಗೂ ಬರೋದಿಲ್ಲ, ಬಿಸ್ನೆಸ್ ಮಾಡೋದಿಲ್ಲ. ಯಾವ ಏಜೆಂಟ್ ಯಾವ ರೀತಿ ಇದ್ದಾನೋ ಆ ರೀತಿ ನಾನು ಅಪ್ರೋಚ್ ಮಾಡ್ಕೊಳ್ತೀನಿ. ಅಂದ್ರೆ ಕೆಲವರು ಆಫೀಸಿಗೆ ಬರ್ತಾರೆ, ಆಫೀಸಿಗೆ ಬಂದವರಿಗೆ ನಾವು ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಮನೆಯಲ್ಲಿ ಇದ್ದಂಥವ್ರಿಗೆ ಹೆಂಗ್ ಸರ್ವಿಸ್ ಕೊಡ್ತೀರಿ ಅಂತ ನೀವು ಕೇಳ್ತೀರಿ. ಕೆಲವರು ಒಬ್ಬ ಏಜೆಂಟ್ ಇದ್ದಾನೆ, ಫೋಟೋಗ್ರಾಫರ್ ಇದ್ದಾನೆ, ಅವ್ನು ಮ್ಯಾರೇಜ್ದಾಗ ಇರ್ತಾನೆ, ಒಂದ್ ಏನ್ ಪಾಲಿಸಿ ಮಾಡ್ತೀನಿ ಅಂತ ಹೇಳಿ ಒಂದು ಫೋನ್ ಮಾಡ್ತಾನೆ. ಅನೇಕ ರೀತಿಯಲ್ಲಿ ಅವರು ಅವ್ರದೇ ಆದಂತ ಒಂದು ಕೆಲಸಗಳಲ್ಲಿ ಎಂಗೇಜ್ ಆಗಿರ್ತಾರೆ. ಬಟ್ ಅವ್ರಿಗೆ ಬಂದಿರುವಂತ ಸಮಸ್ಯೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ನನಗೆ ವಾಟ್ಸಪ್ ಮಾಡ್ತಾರೆ. ನನಗೆ 2 ಅಸಿಸ್ಟೆಂಟ್ ಇದ್ದಾರೆ. ನಾನು 2 ಅಸಿಸ್ಟೆಂಟ್ ಒಬ್ಬ ಅಸಿಸ್ಟೆಂಟ್ ಅಂತೂ ಬಹಳ ಪರ್ಫೆಕ್ಟ್ ಅಸಿಸ್ಟೆಂಟ್. ಯಾವುದೇ ರಾತ್ರಿ 11 ಗಂಟೆಗೆ ಫೋನ್ ಮಾಡ್ರಿ, ನಾ 11 ಪಾಲಿಸಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಮೆಸೇಜ್ ಆಗ್ತಾನೆ. ಅವ್ನು ಹೇಳ್ತಾನಂದ್ರೆ ನಾನು ಮಾರ್ಚ್ ಸಂದರ್ಭದಲ್ಲಿ ನಾನು ನೋಡಿದೆ, ನನಗೆ ಈ ವರ್ಷ ನನಗೆ 1000 ಆಗಲ್ಲ, 800 ಲಾಸ್ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಆ ಸಂದರ್ಭದಲ್ಲಿ ನನ್ನ ಈ ವರ್ಷ ಆಗಲ್ಲಲ್ಲಪ್ಪ ಅಂತ ನನ್ನ ಒಂದು ಅಸಿಸ್ಟೆಂಟ್ ಜೊತೆ ಮಾತಾಡಿದಾಗ ಅವಂದ ನೋಡೋಣ ಸರ್, ಪ್ರಯತ್ನ ಮಾಡೋಣ ಅಂತಂದ. ಸೊ ಪ್ರಯತ್ನ ಮಾಡೋಣ ಅಂದು ಅವ್ನು ಸ್ವತಃ ಮೆಸೇಜ್ ಹಾಕಿರೋದು ನೋಡಿ ನನಗೆ ಬಹಳ ಆಶ್ಚರ್ಯ ಆಗ್ಬಿಟ್ಟಿತ್ತು. ನನಗೆ ಅವ್ನು ಬಹಳ ಸಣ್ಣ ವಯಸ್ಸಿನ ಹುಡುಗ, ಸುಮಾರು 24-25 ವರ್ಷದ ಹುಡುಗ ಇದ್ದಾನೆ. ಎಲ್ಲಾ ಸಹೋದರಿಯರೇ, ನೀವು ರಾತ್ರಿ 24x7 ನೀವು ರಾತ್ರಿ 10-11 ಗಂಟೆಗೆ ನನಗೆ ಫೋನ್ ಮಾಡಿನು, ನೀವು ಬೇಕಾದ್ರೆ ಆನಂದ್ ಪಾಲಿಸಿಯನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ ನೋಡ್ರಿ ನನಗೆ ಬಹಳ ಆಶ್ಚರ್ಯ ಅನ್ಸ್ಬಿಟ್ಟಿತ್ತು. ಅಂದ್ರೆ ಅವನ ಭಾವನಾತ್ಮಕ ಸಂಬಂಧ ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಂಡಿರ್ತೀವಿ, ಇದು ನನಗೆ ಬಹಳ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ ಕೆಲವು ಸಂದರ್ಭದಲ್ಲಿ. ಬಟ್ ನನ್ನ ಅಸಿಸ್ಟೆಂಟ್ ಆ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದಕ್ಕೆ ಈ ರೀತಿ ಕಾಶಿಪತಿ ಅಂತ ಈ ಸಂದರ್ಭದಲ್ಲಿ ನಾನು ಅವನ ಹೆಸರು ಹೇಳಲಿಕ್ಕೆ ಬಯಸ್ತೀನಿ. ಅವನು ಬಹಳ ಪ್ರಾಮಾಣಿಕದಿಂದ ಕೆಲಸ ಮಾಡ್ತಾನೆ. ಯಾವುದೇ ನೈಟ್ ರಾತ್ರಿ 10 ಗಂಟೆ ಇರಲಿ 11 ಗಂಟೆ ಇರಲಿ ಏಜೆಂಟ್ರಿಗೆ ಪಾಲಿಸಿ ಮಾಡಿಸ್ಕೊಡ್ತಾನೆ. ಈಗಲೂ ಸದ್ಯ ಏನೋ
ಒಂದ್ ಕಡಿಮೆ ಇದೆ ಅಂತಂದ್ರೆ ಅದಕ್ಕೂ ಟ್ರೈ ಮಾಡಿ ಅದನ್ನು ಮಾಡಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ನಾವು ನಮ್ಮ ಅಸಿಸ್ಟೆಂಟ್ ಗಳ ಮುಖಾಂತರ ಸರ್ವಿಸ್ ಕೊಡಿಸ್ತೀನಿ. ಅವರು ಅಂದ್ರೆ ನಮ್ಮ ಹ್ಮ್ ನಮ್ಮ ಟರ್ಮ್ಸ್ ಕಂಡೀಷನ್ ಎಲ್ಲಾ ಪ್ರತಿನಿಧಿಗಳಿಗೂ ಸೇಮ್ ಅಪ್ಲೈ ಆಗಬಾರ್ದು. ಸಿಚುವೇಶನ್ ನೋಡ್ಬೇಕು, ಅವರ ಬ್ಯಾಕ್ ಗ್ರೌಂಡ್ ನೋಡ್ಬೇಕು, ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ, ನಿಜವಾಗ್ಲೂ ಅವ್ರಿಗೆ ಬರಕ್ ಆಗ್ತಾ ಇಲ್ವಾ, ಅಥವಾ ಅವರು ನಾವೇನಾದ್ರೂ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರ ಏಜೆನ್ಸಿನಲ್ಲೇ ಉಳ್ಕೊಳ್ಳಲ್ಲ ಅನ್ನುವಂಥದ್ದನ್ನ ಅಬ್ಸರ್ವ್ ಮಾಡಿ ಅಂತವ್ರಿಗೆ ಸರ್ವಿಸ್ ಕೊಡೋದ್ರಿಂದ ನಮ್ಮ ಟೀಮ್ ಅನ್ನ ಹೇಗೆ ನೀವು ಸತತವಾಗಿ ಪ್ಲಾಟಿನಮ್ ಡೈಮಂಡ್ ಬರಕ್ ಸಾಧ್ಯ ಆಯ್ತು, ಆ ತರದನ್ನು ಸಹ ನಾವು ಒಂದ್ ಸ್ವಲ್ಪ ಗ್ರೂ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀರಾ. ಅದರ ಅರ್ಥ ಹೇಗೆ? ಹೌದು, ಈಗ ನಾನು ಹೇಳಿದಂಗೆ ಎಲ್ಲಾ ಪ್ರತಿನಿಧಿಗಳಿಗೂ ನಾವು ಮನೆಯಲ್ಲೇ ಕೂಡಿಸಿ ಸರ್ವಿಸ್ ಕೊಟ್ರೆ ಅದು ಒಂದು ನಾನು ಅವರನ್ನ ಬೆಳೆಸಿದಂಗ ಆಗೋದಿಲ್ಲ. ಬಟ್ ಕೆಲವು ಪ್ರತಿನಿಧಿಗಳು ಏನಾಗಿರ್ತದೆ ಅಂದ್ರೆ ಲೇಡೀಸು ಅನಿವಾರ್ಯ ಇರ್ತದೆ, ಕೆಲವರು ವಯಸ್ಸಾದ ಪ್ರತಿನಿಧಿಗಳು ಇರ್ತಾರ, ಅವರಿಗೆ ಅನಿವಾರ್ಯ ಇರ್ತದೆ, ಆಫೀಸಿಗೆ ಬರ್ಲಿಕ್ಕೆ ಆಗಲ್ಲ, ಬಟ್ ಕೆಲಸ ಮಾಡ್ತಿರ್ತಾರ ಅವ್ರು. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಸರ್ವಿಸ್ ಕೊಡ್ತೀವಿ. ಜೊತೆಗೆ ಈ ಕೆಲವು ಪ್ರೀಮಿಯಂ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಒಬ್ಬ ಏಜೆಂಟ್ ಕೆಲಸ ಮಾಡ್ತಿದ್ದ, ಅವನು ಈವನ್ ಕೀಪ್ಯಾಡ್ ಫೋನ್ ನಲ್ಲೇ ಅವನ ಏಜೆನ್ಸಿಯನ್ನ ಮುಂದುವರಿಸ್ತಿದ್ದ. ತಗೊಳ್ಳಪ್ಪ ಒಂದು ಸ್ಮಾರ್ಟ್ ಫೋನ್ ಅಂದ್ರೆ ಆತ ರೆಡಿ ಇರ್ಲಿಲ್ಲ, ಪ್ರೀಮಿಯಂ ಕ್ಯಾಲ್ಕುಲೇಷನ್ ನಾನೇ ಹೇಳ್ಬೇಕಾಗಿತ್ತು. ಸೊ ನಾನು ಹೇಳ್ತಾ ಇದ್ದೆ, ಅಥವಾ ನಮ್ಮ ಅಸಿಸ್ಟೆಂಟ್ ಹೇಳ್ತಾ ಇದ್ರು. ಅಂದ್ರೆ ನಾವು ಒಂದೇ ರೀತಿಯ ಪ್ರತಿನಿಧಿಗಳು ಎಲ್ಲರೂ ಇರುವುದಿಲ್ಲ, ಅವ್ರವ್ರಿಗೆ ಅವ್ರವ್ರ ಹವ್ಯಾಸಗಳು. ಕೆಲವು ಪ್ರತಿನಿಧಿಗಳು ಹೆಂಗಂದ್ರೆ ನಮ್ಮಲ್ಲಿ, ಸರ್ ನೀವು ಬೈದ್ರೆ ಪಾಲಿಸಿ ಆಗ್ತಾವ್ರಿ ಅಂತಿದ್ರು. 1-2-3 ಜನ ಇದ್ದಾರೆ ನಮ್ಮ ಟೀಮ್ ನಲ್ಲಿ. ಸರ್ ನೀವು ಫೋನ್ ಮಾಡಿಲ್ಲ, ಬೈದಿಲ್ಲ, ಪಾಲಿಸಿ ಆಗಿಲ್ಲ ಅಂತ ಹೇಳ್ತಾರೆ. ಹಂಗೆ ನಾವು ಅವ್ರವ್ರು ಒಂದು ಫ್ರೆಂಡ್ಲಿ ಆಗಿ ನಾವು ನೋಡೋದ್ರ ಜೊತೆಗೆ ಅವರನ್ನ ನಾವು ಯಾವ ರೀತಿ ಸ್ಪಂದಿಸ್ತೀವಿ, ಜೊತೆಗೆ ಮತ್ತೆ ನಾವು ಅವ್ರಿಗೆ ಯಾವ ರೀತಿ ಗೈಡ್ ಮಾಡ್ತೀವಿ, ಇವೆಲ್ಲವುಗಳ ಮೇಲೆ ಬಿಸ್ನೆಸ್ ಅನ್ನ ಏನಾಗಿರ್ತದ ಡಿಪೆಂಡ್ ಆಗಿರ್ತದೆ. ಒಟ್ಟಿನಲ್ಲಿ ನಾವು ಏನಾಗಿರುತ್ತೆ ಅಂದ್ರೆ ಇನ್ಸ್ಪೈರಿಂಗ್ ಆಗಿರ್ಬೇಕು, ಅವರಿಗೆ ಮೋಟಿವೇಟಿವ್ ಆಗಿರ್ಬೇಕು. ನಾವು ಮಾತಾಡೋದ್ರಿಂದ ಆಗಿರ್ಬೋದು, ಯಾವಾಗಲೂ ಸೀರಿಯಸ್ ಆಗಿ ಗಂಭೀರವಾಗಿ ಮಾತಾಡೋದಲ್ಲ, ಅವ್ರ ಜೊತೆ ನಾವು ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಕೆಲವು ಸಲ ನಾನು ಜೋಕ್ ಮಾಡೋದ್ರ ಮುಖಾಂತರ ಪಾಲಿಸಿ ಮಾಡ್ತಾರ. ಅಂದ್ರೆ ಈಗ ಏನೋ ಬಹಳಷ್ಟು ಚೇಂಜಸ್ ಬಂತು ಲಾಸ್ಟ್ ಇಯರ್, ಈಗ 2 years ಬ್ಯಾಕ್ ಬಹಳಷ್ಟು ಚೇಂಜ್ ಬಂದಾಗ ನೀವೇ ಕುಗ್ಗೋಗುವಂತದ್ದು ಆ ತರದ್ ಆಗ್ಬಾರ್ದು. ನಾವು ಏನೇ ಬದಲಾವಣೆ ಬರ್ತಾ ಇದ್ರು ಅದಕ್ಕೆ ನಾವು ಹೊಂದ್ಕೋಬೇಕು ಅನ್ನುವಂಥದ್ದು ಆ ಎನರ್ಜಿ ನಮ್ಮಲ್ಲಿ ಇರ್ಬೇಕು ಅಂತಾನ ಯಾವ ತರ ನೀವ್ ಹೇಳೋದು? ಎಸ್ ನಮ್ಮಲ್ಲಿ ಏನಂದ್ರೆ ಎದೆಗುಂದುವ ಗುಣ ಇರಬಾರ್ದು, ನಮ್ಮಲ್ಲಿ ಬದಲಾವಣೆಗಳು ಬಂದವು ಅಂತ ಹೇಳಿದ್ರಿ. ಯಾವ ತರ ಬದಲಾವಣೆ ಹೇಳ್ರಿ ನೀವು? ಈಗ ಪಾಲಿಸಿಗಳು ಅಥವಾ ಕಮಿಷನ್ ಚೇಂಜಸ್ ಇವೆಲ್ಲ ಬಂತು, ಅವಾಗ ಏನಾಗೋಯ್ತು, ಜನಗಳೆಲ್ಲ ಆಟೋಮೆಟಿಕಲಿ ಏನಾಗೋಯ್ತು, ಇನ್ ಮುಗೀತು, ಆ ಕಮಿಷನ್ ಅಲ್ಲೇ ನಮ್ ಕೆಲಸ ಮಾಡಿ ಜೀವನ ಮಾಡಕ್ ಆಗ್ತಾ ಇರ್ಲಿಲ್ಲ, ಈಗ ಕಡಿಮೆ ಆಗೋದ್ಮೇಲೆ ಇನ್ನೆಲ್ಲಿಂದ ಮಾಡಕ್ ಆಗತ್ತೆ ಎನ್ನುವಂತ ಭಾವನೆ ಬಂದ್ಬಿಟ್ಟಾಗ ಅವ್ರ ಜೊತೆ ಹೌದು ಅನ್ಬಾರ್ದು ನಾಯಕರು ಅಂತಾನ, ಯಾವ ತರ ಅವ್ರಿಗೆ ಒಂದು ಉತ್ಸುಕತೆ ತುಂಬಬೇಕು, ಎನರ್ಜಿ ತುಂಬಬೇಕು ಅನ್ನುವಂತ ಅಂತ ಸನ್ನಿವೇಶಗಳಲ್ಲಿ ನೀವೇನು ಮಾಡಿದ್ರಿ ಆ 2 ವರ್ಷದಲ್ಲಿ ಅಂತ? ನಮ್ಮಲ್ಲಿ ಪ್ರತಿನಿಧಿಗಳಿಗೆ ಕಮಿಷನ್ ಕಡಿಮೆ ಆದಾಗ ಆಗಿರ್ಬೋದು, ಮತ್ತೆ ಇನ್ನಿತರ ಪ್ಲಾನ್ಗಳು ಚೇಂಜ್ ಆದಾಗ, 1 lakh to 2 lakh ಆದಾಗ ಕೆಲವು ಸಲ ಏನಾಯ್ತು ಅಂದ್ರೆ ಏಜೆಂಟ್ ನರ್ವಸ್ ಆಗುವ ಸಂದರ್ಭಗಳು ಇರ್ತಾವ. ಬಟ್ ನಾವು ಅವರಲ್ಲಿ ಅಂದ್ರೆ ಅವರಿಗೆ ನಾವು ಚೇಂಜಸ್ ಬಗ್ಗೆ ನಾವು ವಿವರಣೆ ಕೊಡ್ಬೇಕು. ನೋಡಪ್ಪ, ಹಿಂದೆ ಒಂದ್ 100 ರೂಪಾಯಿ ತಗೊಂಡೋದ್ರೆ ಒಂದ್ ಬ್ಯಾಗ್ ತುಂಬಾ ಕಾಯಿಪಲ್ಯ ತರ್ತಿದ್ದೀನಿ. ಈಗಿನ ಕಾಲದಲ್ಲಿ ಏನಾಗಿದೆ, 500 ರೂಪಾಯಿ ಆದ್ರೂ ನಮ್ಗೆ ಒಂದ್ ಕಾಯಿಪಲ್ಯ ಫುಲ್ ಮಾಡ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ಹಿಂಗೆ ಇನ್ಕ್ರೀಸ್ ಆಗಿರುವಂತ ಈ ಒಂದು ಸಂದರ್ಭದಲ್ಲಿ, ಬೆಲೆಗಳು ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ನಿನಗೆ ಕಮಿಷನ್ ಕಡಿಮೆ, ಸಮ್ ಅಶ್ಯೂರ್ಡ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ನೀ ಭಯ ಪಡಬೇಡ. ನಿನಗೆ 6,000ಕ್ಕೆ ವರ್ಷಕ್ಕೆ 6,000 ಕಟ್ಟಿದ್ರೆ ಏನ್ ಕಮಿಷನ್ ಬರ್ತಿತ್ತೋ ಅದನ್ನ 2 lakhs ಮಾಡಿದೆ, ಹೌದಾ? ಜೀವನ್ ಲಾಭ ಪಾಲಿಸಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, 2 lakh ಪಾಲಿಸಿ ಮಾಡಿದ್ದಾರೆ. ಅದರಲ್ಲಿ ನಿನ್ಗೆ ಏನಾಗ್ತದೆ ಅಂದ್ರೆ ಕಮಿಷನ್ ಹೆಚ್ಚು ಬರ್ತದೆ. ಆಮೇಲೆ ಅವ್ರಿಗೆ ಕಸ್ಟಮರ್ಗೆ ಹೆಂಗ್ ತಿಳಿಸಿ ಹೇಳ್ಬೇಕು ನೀನು? ಎಕ್ಸಾಂಪಲ್ ಆಗಿ ಯಾವುದೇ ಒಂದು ಕುಟುಂಬದಲ್ಲಿ ಮರಣ ಹೊಂದಿದ್ರೆ, ನಮ್ದು ಒಂದು ಹೈದರಾಬಾದ್ ಕರ್ನಾಟಕ ವಿಭಾಗ ದೊಡ್ಡ ಪಾಲಿಸಿಗಳು ಹೆಚ್ಚು ಕಡಿಮೆ ಆಗ್ತವೆ ನಮ್ಮಲ್ಲಿ. ಬಳ್ಳಾರಿ ಹೊಸಪೇಟೆ ಈ ಕಡೆ ಬಿಟ್ರೆ ಇನ್ನುಳಿದ ಕಡೆ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಸಣ್ಣ ಸಮ್ ಅಶ್ಯೂರ್ಡ್ ಪಾಲಿಸಿಗಳನ್ನೇ ಹೆಚ್ಚು ಮಾರಾಟ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ನಾವು ಅವರಿಗೆ ಈ ಸಮ್ ಅಶ್ಯೂರ್ಡ್ ಹೆಚ್ಚಾಗಿರುವಂತದ್ದು ಮೊದ್ಲಿಗೆ ನೀನು ಅವರಿಗೆ 5 ಲಕ್ಷ ಹೇಳು. ಅವ್ರು ಏನ್ ಮಾಡ್ತಾರೆ, 5 ಲಕ್ಷಕ್ಕೆ 30,000 ಅಂದ್ರೆ ಒಂದು 20,000 12,000 ಹೋಗ್ತಾರೆ. ಅವಾಗ ಏನಾಗಿರ್ತದೆ, ನಿನಗೆ ಕಮಿಷನ್ 10 ಪಾಲಿಸಿ ಮಾಡಿದ್ರೆ ಬರುವಂತ ಕಮಿಷನ್ 5 ಪಾಲಿಸಿ ಮಾಡಿದ್ರು ಸಹಿತ ನಿನಗೆ ಏನಾಗ್ತದೆ ಅಂದ್ರೆ ಅದರಷ್ಟು ಕಮಿಷನ್ ಬರ್ತದೆ. ಇನ್ನು ಹೆಚ್ಚು ಪಾಲಿಸಿ 10 ಮಾಡಿದೆ ಅಂದ್ರೆ ಏನಾಗಿರ್ತದೆ, ನಿನ್ ಕಮಿಷನ್ ಡಬಲ್ ಆಗ್ತದ. ಈ ರೀತಿ ನಾವು ಅವರಿಗೆ ಬೇಸಿಕ್ ಲೆವೆಲ್ ದಿಂದ ತಳದಿಂದ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ವಿಷಯವನ್ನ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದಾಗ ಅವ್ರು ಒಪ್ಕೊಳ್ತಾರೆ. ಒಪ್ಪಿದ್ರು, ಹೆಚ್ಚು ಕೆಲಸ ಮಾಡಿದ್ರು, ಹೆಚ್ಚು ಪಾಲಿಸಿಗಳು ಮಾರಾಟ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಈಗ
ಆ ತರ ಹೇಳೋದ್ರಿಂದ ಅವರ ಇನ್ಕಮ್ ಸಹ ಇನ್ಕ್ರೀಸ್ ಆಗುತ್ತೆ. ಅವ್ರಿಗೆ ಮನವರಿಕೆ ಮಾಡ್ಬೇಕು, ಅವರ ಮಟ್ಟಕ್ಕೆ ಇಳಿದು ಈಗ ಆಗ್ತಾ ಇರೋ ಗೊಂದಲದಿಂದ ನೀನು ಅದನ್ನ ಇಮ್ಮಡಿಗೊಳಿಸ್ಕೋಬೇಡ, ಅದನ್ನ ತಿಳಿಗೊಳಿಸ್ಕೋ. ಇದು ಏನ್ ಆಗಿದೆಯೋ ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ ಆಗಿದೆ ಎನ್ನುವಂಥದ್ದನ್ನ ಮನವರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹೌದೌದು. ಪ್ರತಿ ಏನೇ ಸನ್ನಿವೇಶಗಳು ಬರ್ಲಿ ಅದನ್ನ ಪಾಸಿಟಿವ್ ಆಗಿ ತಿಳ್ಕೊಳ್ಬೇಕು ನಾವು. ಸುಮಾರು ರಾತ್ರಿ 11 ಗಂಟೆವರೆಗೂ ನಾವು ಕಂಪ್ಲೀಷನ್ ಮಾಡುವಾಗ ಏನ ನಮ್ಮ ಏಜೆಂಟ್ರಿಂದ ಯಾವುದೇ ಸಮಸ್ಯೆಗಳು ಬರ್ಲಿ ಅವರಿಗೆ ನಾವು ತಾಳ್ಮೆಯಿಂದ ಕೆಲವು ಸಲ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಆಗೋದಿಲ್ಲ. ಮತ್ತೇನೇನೋ ಸಮಸ್ಯೆಗಳು ಬರ್ತಾವ. ಡೇಟ್ ಆಫ್ ಬರ್ತ್ ಹಾಕಿರ್ತಾರೆ, ಏಜ್ ಪ್ರೂಫ್ ಹಾಕಿರ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಹಾಕಿರೋದಿಲ್ಲ. ಇವೆಲ್ಲವುಗಳನ್ನ ಬಹಳ ತಾಳ್ಮೆಯಿಂದ ಎದುರಿಸುವಂತ ಗುಣ ನಮ್ಮಲ್ಲಿ ಇರ್ಬೇಕು. ನಾವು ಅವರಿಗೆ ಡೆಡಿಕೇಟ್ ಮಾಡ್ಬೇಕು. ನನ್ನ ಓನ್ ಬಿಸ್ನೆಸ್ ಲಾಸ್ ಆಗ್ತದಂದ್ರೆ CLI ಆಗಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮೊದಲು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ತ್ಯಾಗ ಮಾಡ್ಲಿಕ್ಕೆ ರೆಡಿ ಆದಾಗ ಮಾತ್ರ ಏನಾಗ್ತದಂದ್ರೆ ನಮ್ಮ ಪ್ರತಿನಿಧಿಗಳು, ನಮ್ಮ ಟೀಮು, ನಮ್ಮ ವ್ಯವಹಾರ ಬೆಳಿಲಿಕ್ಕೆ ಸಾಧ್ಯ ಇದೆ. ಓನ್ ಬಿಸ್ನೆಸ್ ನೀನು ಸಪರೇಟ್ ನಿಂದೆ 1 hour ಟೈಮ್ ತಕ್ಕೊಳ್ಬೇಕು ದಿನ. ನನ್ಗೆ ಏನ್ ಮಾಡಿದೆ ನಾನು ಅಂತೇಳಿ, ನಾನು ಕ್ಲಬ್ ಮೆಂಬರ್ ಸೇಫ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ 1 hour, half an hour, 2 ತಾಸು ನೀನ್ ಸ್ವಂತ ಒಂದು ಪ್ಲಾನ್. ಟೈಮ್ ಸಾಕಷ್ಟಿದೆ. ಕೆಲಸ ಮಾಡ್ಬೇಕಂತ ಉತ್ಸಾಹ ಇರುವವನಿಗೆ ಏನಂದ್ರೆ ಟೈಮ್ ಸಾಕಷ್ಟಿದೆ. ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೂ ಸಮಯ ಸಿಗ್ತದೆ, ಗೈಡ್ ಮಾಡ್ಲಿಕ್ಕೂ ಸಮಯ ಸಿಗ್ತದೆ, ಮತ್ತೆ ಓನ್ ಪ್ಲಾನ್ ಮಾಡ್ಕೊಳ್ಳಿಕ್ಕೂ ಸಮಯ ಸಿಗ್ತದೆ. ಅಲ್ಲಿ ಒಟ್ಟಿನಲ್ಲಿ ಮನುಷ್ಯನಿಗೆ ಏನ್ ಇರ್ಬೇಕಂದ್ರೆ ಮಾಡುವ ಮನಸ್ಸಿರ್ಬೇಕು, ಛಲ ಇರ್ಬೇಕು. ಅಬ್ದುಲ್ ಕಲಾಂ ಹೇಳಿದಂಗೆ ಏನು, ನಾವು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಯಾವುದು ನಮ್ಮನ್ನ ನಿದ್ದೆಯಿಂದ ಎಚ್ಚರ ಮಾಡಿಸ್ತದೋ ಅದು ಒಂದು ಕನಸು ಅಂತೇಳಿ ಏನ್ ಹೇಳ್ತೀವಲ್ಲ, ನಮ್ ಕೆಲ್ಸ ಆ ನಿಟ್ಟಿನಲ್ಲಿ ನಮ್ಗೆ ಒಂದು ಮಹತ್ವಾಕಾಂಕ್ಷಿ ಆಗಿರ್ಬೇಕು. ಅಂದ್ರೆ ಮುಂದಾಲೋಚನೆ ಇರ್ಬೇಕು. ನಾವು ಮುಂದೆ March 31 ಬರ್ತಾ ಇದೆ, ನಾನು ಏನ್ ಮಾಡ್ಬೇಕು, ನಾನು ಹೆಂಗ್ ಕ್ವಾಲಿಫೈಡ್ ಏಜೆಂಟ್ಸ್ ಅನ್ನ ಸೆಟ್ ಮಾಡ್ಕೊಳ್ಬೇಕು, ನನ್ನ ಟಾರ್ಗೆಟ್ ಅನ್ನ ಹೆಂಗ್ ರೀಚ್ ಮಾಡ್ಕೊಳ್ಬೇಕು. ನನಗೆ ಬಹಳ ಕೆಟ್ಟ ಪರಿಸ್ಥಿತಿ ಬಂದಿದೆ. ಎಕ್ಸಾಂಪಲ್ ಆಗಿ ನಾನು ಒಬ್ಬ ಏಜೆಂಟ್, ನಾನು ಅಪಾಯಿಂಟ್ಮೆಂಟ್ ಮಾಡಿರೋ ಸುಮಾರು ಒಂದು 6 ತಿಂಗಳಲ್ಲಿ 350 ಪಾಲಿಸಿ ಮಾಡಿದ್ದ. 6 ತಿಂಗಳಲ್ಲಿ 350 ಮಾಡಿರುವಂತ ಪ್ರತಿನಿಧಿ ನೆಕ್ಸ್ಟ್ ಇಯರ್ ದಲ್ಲಿ ಆತ 50 ಪಾಲಿಸಿ ಮಾಡಿದ. ನಾನು ಹೆಂಗ್ 1000 ಮಾಡೋದು? ನನಗೆ ಒಂದು ದೊಡ್ಡ ಸಮಸ್ಯೆ ಕಣ್ಮುಂದೆ. ಆದ್ರೂ ಸಹಿತ ನಾನು ಎಂದು ಅದ್ರ ಬಗ್ಗೆ ನಾನು ಎದೆಗುಂದ್ಲಿಲ್ಲ. ಮಾಡ್ತೀನಿ ಮಾಡುವ ಒಂದು ಛಲ ಇಟ್ಕೊಂಡಿದ್ದೆ. ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಮೈಂಡ್ ಏನಾಗಿರ್ಬೇಕಂದ್ರೆ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹುಡುಕ್ತಾ ಇರ್ಬೇಕು, ಸ್ಕ್ಯಾನ್ ಆಗ್ತಾ ಇರ್ಬೇಕು. ನಮ್ಮ ಮೈಂಡ್ ಆಲ್ವೇಸ್ ಡೆಡ್ ಆಗಿರ್ಬಾರ್ದು. ನಾವು ಸುಮ್ನೆ ಮಂದಿ ನೋಡ್ಲಿಕ್ಕೆ ನಾನು ಕುಂತೀನಿ ಅಂದ್ರು ಸಹಿತ ನನ್ನ ಮೈಂಡ್ ಕೆಲಸ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ನಾವು ಈ ಒಂದು ವೃತ್ತಿಗೆ, CLI ಪ್ರತಿನಿಧಿಗಳಿಗೆ ನಾವು ಜಜ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ನನ್ನ ಒಂದು ವೃತ್ತಿಗೆ ಆತ್ಮಸಂತೋಷ ತಂದ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಮ್ಮ ಶಾಖೆಯಲ್ಲಿ ನಮ್ಮ ಹೆಸರು ಉಳಿಲಿಕ್ಕೆ ಸಾಧ್ಯ ಇದೆ. ವಿಭಾಗ ಮಟ್ಟದಲ್ಲಿ ಸಹಿತ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ನನಗಿರುವಂತ ಈ ಒಂದು ಫ್ರೆಂಡ್ ಸರ್ಕಲ್ ಅಂದ್ರೆ ಇದರಲ್ಲಿ ನೀವೆಲ್ಲರೂ ಬರ್ತೀರಿ. ಕೆಲವರಿಗೆ ನನಗೆ ಪರಿಚಯ ಇರ್ಲಿಕ್ಕಿಲ್ಲ. ಆಲ್ಮೋಸ್ಟ್ ಆಲ್ ನನಗೆ ಬೆಂಗಳೂರು DO 1, 2, 2 ಮತ್ತೆ ಅದರ್ ಡಿವಿಷನ್ಸ್ ಅಲ್ಲಿ ಪ್ರತಿಯೊಬ್ಬರು. ನಾನು ಇನ್ನೊಂದು ಏನಂದ್ರೆ, ನಾನು ಪ್ಲಾಟಿನಂ ಬ್ರಿಗೇಡ್ ಆದಾಗ, ನಾನು ಆಲ್ ಇಂಡಿಯಾ ಲೆವೆಲ್ ದಲ್ಲಿ ಕನ್ವೆನ್ಷನ್ ದಲ್ಲಿ ಅಟೆಂಡ್ ಆದಾಗ ನಾನು ದೊಡ್ಡ ಮಹಾನ್ ಅತಿರಥ ಮಹಾರಥರನ್ನ ನಾನು ಕಂಡಿದ್ದೀನಿ. ಸೊ ಅವರೆಲ್ಲನನ್ನು ನೋಡಿದಾಗ ನಾನು ಅವರಲ್ಲಿ ಏನೋ ಒಂದ್ ಪೈಸಾದಷ್ಟೂ ಇಲ್ಲ. ನಾನು ಅಂದ್ರೆ ಅವ್ರು ಹೆಂಗ್ ಲೀಡ್ ಮಾಡ್ತಾ ಇದ್ದಾರೆ, ಅವ್ರು ಹೆಂಗ್ ಕಷ್ಟ ಪಡ್ತಾ ಇದ್ದಾರೆ, ಅದ್ರಲ್ಲಿ ನಾನು ಒಂದು 10% ಕೆಲಸ ಮಾಡ್ತಾ ಇಲ್ಲ ನಾನು. ಅಂದ್ರೆ ನಾನು ಇನ್ನೂ ಕೆಲಸ ಮಾಡೋದು ಸಾಕಷ್ಟಿದೆ ಅನ್ನುವಂತ ಒಂದು ವಿಚಾರ ನನ್ನ ತಲೆಗೆ ಬಂದು ನಾನು ಅದೇ ರೀತಿ ಪ್ರಯತ್ನ ಮಾಡ್ತಾ ಹೋದಂಗ ನನಗೆ ಈ ಒಂದು ಟೀಮ್ ಬೆಳೀತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಒಳ್ಳೆ ಪಾಯಿಂಟ್ ಅನ್ನ ತಾವು ಮಾತಾಡ್ತಾ ಹೇಳಿದ್ರಿ. ನನ್ನ ಒಬ್ಬ ಪ್ರತಿನಿಧಿ 300 ಪಾಲಿಸಿ ಮಾಡಿದ್ದ, ನೆಕ್ಸ್ಟ್ ಇಯರ್ 50 ಪಾಲಿಸಿ. ಅಂದ್ರೆ ಒಬ್ಬ ಪ್ರತಿನಿಧಿಯಿಂದ ನಿಮ್ಮ ಟೀಮ್ಗೆ 250 ಪಾಲಿಸಿ ಮೈನಸ್ ಆಯ್ತು. ಆದ್ರೂ ಕೂಡ ನೀವು ವರ್ಷದ ಅಂತ್ಯದಲ್ಲಿ ಕಳೆದ ವರ್ಷ ಏನ್ ಪಾಲಿಸಿ ಮಾಡಿದ್ರಿ ಅದನ್ನ ಮ್ಯಾನೇಜ್ ಮಾಡಿದ್ರಿ ಅಂತ. ಈ ಒಂದು ಗೊಂದಲದಲ್ಲಿ ನಮ್ಮ ಎಲ್ಲಾ CLAಗಳು ಬಹಳಷ್ಟು ಗೊಂದಲ. ಯಾಕಂದ್ರೆ ಕಾರಣ ಸಿಕ್ತು ಅವ್ರಿಗೆ. ಯಾಕೆಂದ್ರೆ ನನ್ನ ಒಬ್ಬ ಏಜೆಂಟ್ 300 ಪಾಲಿಸಿ ಮಾಡ್ತಾ ಇದ್ದಾನ, 50 ಮಾಡ್ದ. ಏನಕ್ಕೆ ಮೈನಸ್ ಬಂದೆ ಅಂದ್ರೆ ಅವ್ನು 50 ಮಾಡ್ದ, ಅಲ್ಲೇ 250 ಪಾಲಿಸಿ ಹೋಯ್ತಲ್ಲ, ಅದಕ್ಕೋಸ್ಕರ ನನ್ನ ಟೀಮ್ ಮೈನಸ್ ಆಯ್ತು ಅಂತ ಕಾರಣ ಹೇಳುವಂತ ಪರಿಸ್ಥಿತಿ ಇರುವಂತ ನಮ್ಮ ಇದ್ರಲ್ಲಿ ನೀವು ಅದಕ್ಕೂ ಸಹ ಏನು ತಮ್ಮ ಒಂದು ಏಜೆಂಟ್ 300 ಮಾಡ್ತಾ ಇದ್ದಾನು 50 ಮಾಡಿದ್ರು ಸಹ ಅದನ್ನ ಬೇರೆ ಹಂಗಲಲ್ಲಿ ಅದನ್ನ ಕವರ್ ಮಾಡೋದಿಕ್ಕೆ ಒಂದು ಸ್ಟೆಪ್ ತಕೊಂಡು ವರ್ಷದ ಅಂತ್ಯದಲ್ಲಿ ಕಳೆದ ವರ್ಷ ಏನ್ ಬಿಸ್ನೆಸ್ ಮಾಡಿತ್ತೋ ಅಷ್ಟೇ ಬಿಸ್ನೆಸ್ ತರುವಂತ ಕೆಲಸ ಮಾಡೋದಿಕ್ಕೆ ತಾವ್ ಏನ್ ಸ್ಟೆಪ್ ತಗೊಂಡ್ರಿ? ಇದು ಬಹಳಷ್ಟು ಮಹತ್ವ ನಮ್ಮ CLA ಮಿತ್ರರಿಗೆ. ನಾನು ಹೇಳಿದಂಗೆ 350 ಪಾಲಿಸಿ ಮಾಡುವಂತ ಏಜೆಂಟ್ 50 ಮಾಡಿದ, ಇನ್ನೊಬ್ನ 125 ಮಾಡುವಂತ ಏಜೆನ್ಸಿನೇ ಬಿಟ್ಬಿಟ್ಟ ಏಜೆನ್ಸಿ ಮಾಡೋದನ್ನ. ಇದು ಬಹಳ ನಾನು ಪೂರ್ತಿ ಆಯ್ತು, ಇನ್ನೇನ್ ನಾನು ಕೊಲ್ಯಾಪ್ಸ್ ಆಗಿದ್ದೀನಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಾನು 500 ಈ ವರ್ಷ ಆಗಲ್ಲ ಅಂತ ಹೇಳಿ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ದಲ್ಲಿ ನಾನು ಥಿಂಕ್ ಮಾಡಿದ್ದೆ.
ಆದ್ರೆ ನಾನು ಏನೋ ಮುನ್ನೋಡಿ ಕೆಲಸ ಮಾಡ್ತಿದ್ದೆ. ಅಂದ್ರೆ ಯಾವಾಗ್ಲೂ ನಂಬಲ್ಲಿ ಏನಂದ್ರೆ ನಿರಾಸೆ ಅನ್ನುವಂಥದ್ದನ್ನೇ ನಾವು ಕಣ್ಮುಂದೆ ತಂದ್ಕೋಬಾರ್ದು ನಾವು. ಏ ಅಂದ್ರೆ ನಾವು ಡಿಪ್ರೆಷನ್ಗೆ ಹೋಗ್ಬಾರ್ದು. ನಾವು ಏನ್ ಸಮಸ್ಯೆ ಆಯ್ತು, ಪ್ರಾಬ್ಲಮ್ ಆಯ್ತು, ಇದನ್ನ ಹೆಂಗ್ ರಿಕವರಿ ಮಾಡ್ಬೇಕು. ನೀವು ಕೇಳಿದಂಗೆ ಇದನ್ನ ನಾನು ಮತ್ತೆ ಮೊದಲಿನಷ್ಟು ಟಾರ್ಗೆಟ್ ಮಾಡ್ತೀನಿ ಅಂತ ನಾನು ಎಂದು ಕನ್ಸು ಮನ್ಸಿನಲ್ಲಿ 1000 ಪಾಲಿಸಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇರ್ಲಿ ಪರವಾಗಿಲ್ಲ, ಒಂದು 500 ಪಾಲಿಸಿ ಆಗ್ಬೋದು. ಇನ್ನೊಂದಿಷ್ಟು ರಿಕ್ರೂಟ್ಮೆಂಟ್ ಮಾಡಿದ್ರೆ ಇನ್ನೊಂದು 100-200 ಜಾಸ್ತಿ ಆಗ್ಬೋದು ಹೊಸ ಏಜೆಂಟರ್ಲಿಂದ. ಆ ಒಂದು ಸ್ಪೀಡ್ ಅಂತೂ ಸಾಧ್ಯ ಇಲ್ಲ, 1000 ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ನಾನು ಪ್ರಯತ್ನ ಪಟ್ಟು ಕೆಲವು ಏಜೆನ್ಸಿಯನ್ನ ಅಪಾಯಿಂಟ್ಮೆಂಟ್ ಮಾಡಿದಾಗ ಅದು ನಾನ್ ಮಾಡಿದ್ದೀನಿ, ನನ್ನ ಪ್ರಯತ್ನ. ಬಟ್ ನಾನ್ ಮಾಡಿದ್ದೀನೋ ದೇವ್ರು ಮಾಡಿಸಿದ್ದಾನೋ ಗೊತ್ತಿಲ್ಲ. ಬಟ್ ಕೆಲಸ ಅಂತೂ ಆಗಿದೆ, ಬಟ್ ಪ್ರಯತ್ನ ನಿಲ್ಸಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಓ, ಅಂದ್ರೆ ನಾವು ಒಬ್ಬ ಒಳ್ಳೆ ಏಜೆಂಟ್ ಹೊರಟೋದ ಅಂತ ತಲೆ ತಗ್ಸೋದು, ಒಳ್ಳೆ ಸೆಂಚುರಿಯನ್ನೇ ಹೋದ್ರು ಇದು ಹಿಂಗೇನೆ, ಮತ್ತೆ ನಾವ್ ಏಜೆಂಟ್ ಅಪಾಯಿಂಟ್ ಮಾಡ್ಬೇಕು, ನಾವು ಅಪಾಯಿಂಟ್ ಮಾಡೋದು ಅವ್ರು ಸ್ಟಾಪ್ ಮಾಡೋದು ಏನಕ್ ಬೇಕು ಈ CLA ಅಂತ ಬಹಳಷ್ಟು CLAಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ, ಯಾಕಪ್ಪ ಈ ವರ್ಷ ನಿಮ್ಮಲ್ಲಿ ಏಜೆನ್ಸಿ ಆಗಿಲ್ಲ, ಬಿಸ್ನೆಸ್ ಬಂದಿಲ್ಲ ಅಂದ್ರೆ ಕಾರಣ ಈ ತರ ಹೇಳ್ತಾರೆ. ಮತ್ತೆ ಏಜೆಂಟ್ ಹಾಕಿಲ್ಲ ಅಂದ್ರೆ ಇದೇ ಕಾರಣ ಹೇಳ್ತಾರೆ. ಮತ್ತೆ ಏಜೆಂಟ್ ಹಾಕರು ಅವರು ಹೋಗ್ತಾರೆ. ಅದಕ್ಕೆ ಏನಕ್ ಬೇಕು, ಇನ್ನು ಮುಂದೆ ತುಂಬಾ ಕಷ್ಟ ಇದೆ ಅಂತ. ಆದ್ರೆ ನೀವು ಈ ಒಂದು ಇದ್ರಲ್ಲಿ ಕುಗ್ಗಿಲ್ಲ. ಅದು ರಿಸಲ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ. ಇವ್ರು ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಬಹಳಷ್ಟು ಜನ ಇದಾರೆ, ಅಲ್ಲಿ ಹೋಗಿ ಏಜೆಂಟ್ ಹಾಕೋಣ ಅಂತ. ಆದ್ರೆ ಕಳೆದ ವರ್ಷ ನೀವು ಪ್ರತಿ ವರ್ಷ 10-15 ಏಜೆಂಟ್ ಹಾಕ್ತೀನಿ ಅಂತ ಇದ್ದವರು ಕಳೆದ ವರ್ಷ ಎಷ್ಟು ಜನ ಏಜೆಂಟ್ ಹಾಕಿದ್ರಿ? 60+ ಏಜೆಂಟ್ರನ್ನ ನಾನು ಹಾಕಿದ್ದೀನಿ. 60 ಏಜೆಂಟ್ ಅಂದ್ರೆ ಪರ್ ಮಂತ್ ಅವರೇಜ್ 5-6 ಏಜೆಂಟ್ಗಳನ್ನ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ? ನಾನು ಒಂದು ಮಂತ್ ಅಲ್ಲಿ 20 ಜನ ಏಜೆಂಟ್ರನ್ನ ನಮ್ಮ ಒಂದು ಸಪರೇಟ್ ಆಗಿ ಇದು ತಗೊಂಡಿದ್ರು, ಏನು ಏಜೆನ್ಸಿ ಬ್ರಾಂಚ್ ನಲ್ಲೇ ಎಕ್ಸಾಮಿನೇಷನ್ ಸೆಂಟರ್ ತಗೊಂಡಿದ್ರು. ಆ ಸಂದರ್ಭದಲ್ಲಿ ನಾನು ಸುಮಾರು 20 ಏಜೆಂಟ್ರನ್ನ ಅಪಾಯಿಂಟ್ಮೆಂಟ್ ಹಾಕಿದ್ದೆ. ಯಾಕಂದ್ರೆ ನನ್ಗೆ ಅದರಲ್ಲಿ ಏನಾಗಿತ್ತು, ಕೆಲವು ಹಿಂದೆ ಫೇಲ್ ಆಗಿರುವಂತ ಏಜೆಂಟ್ರು ಸಹಿತ ಲೀಸ್ಟ್ ಇತ್ತು ನನ್ನ ಕಡೆ. ಅವ್ರನ್ನೆಲ್ಲ ನನ್ನ ಕಡೆ 3 ವರ್ಷಕ್ಕೆ ಆದ್ಮೇಲೆ ಒಬ್ಬನು ಪಾಸ್ ಆಗಿ ಏಜೆನ್ಸಿ ತಗೊಂಡಿರುವಂತ ಏಜೆಂಟ್ ಇದ್ದಾನೆ. ಅಂದ್ರೆ ಏಜೆನ್ಸಿ ಪಾಸ್ ಆಗೋದು ಸಹಿತ ಅಷ್ಟೇ ಕಷ್ಟ. ಯಾಕಂದ್ರೆ ನಾವು ಕೆಲವರು ನಾಲೆಜು, ಆಮೇಲೆ ಅವರಿಗೆ ಈ ಒಂದು ನಮ್ಮ ಭಾಗದಲ್ಲಿ ಇರುವಂತ ಒಂದು ಎಜುಕೇಶನ್ ಸಿಸ್ಟಮೇ ಅಂತ ಒಂದು ನನಗೆ ಬಹಳ ದುಃಖ ಅನಿಸ್ತಿದೆ. ಅಂತ ಪ್ರತಿನಿಧಿಗಳು ಎಕ್ಸಾಮ್ಗೆ 1 ಮಾರ್ಕ್ಸ್ಲಿಂದ ಹೋಯ್ತ್ರಿ ಅಂತ ಹೇಳ್ತಿದ್ರು. ಬಟ್ ನಮ್ಮಲ್ಲಿ ಒಂದು ಸೆಂಟರ್ ತಗೊಂಡಾಗ ಕೆಲವು ಸಲ ಅವರಿಗೆ ಒಂದು ಒಳ್ಳೆ ರೀತಿಯಿಂದ ಒಂದು ಸಪೋರ್ಟಿವ್ ಇದರಿಂದ ಆ ಒಂದು ಎಕ್ಸಾಮ್ ಸೆಂಟರ್ದಲ್ಲಿ ಒಂದು ಹೆಚ್ಚು ಜನ ಪ್ರತಿನಿಧಿಗಳು ಪಾಸ್ ಆದ್ರು. ನಾವು ಹೇಳಿದ್ದೆವು ಲಾಸ್ಟಿಗೆ, ನಮ್ಗೆ ಗೊತ್ತಿದೆಯಲ್ಲ, ನಾವು ನಿಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಇವತ್ತು ನಾವು ಓಪನ್ ಇದರಲ್ಲಿ ಹೇಳೋಂಥದ್ದು ಏನಿದೆ, AACC ಈ ರೀತಿ ಹಾಕಿದ್ರು ಕೆಲವರು ಪಾಸ್ ಆಗಿದ್ದಂತ ಎಕ್ಸಾಂಪಲ್ ಇದೆ. ಈ ರೀತಿ ಪಾಸ್ ಆಗೋದ್ರ ಮುಖಾಂತರ ಒಂದು ಬ್ಯಾಚ್ ನಲ್ಲಿ 20 ಜನ. ಆಮೇಲೆ ಕೆಲವರು ಇಲ್ಲ ರೀ, ನನಗೆ ಆ ಸೆಂಟರ್ದಲ್ಲಿ ಬರಲ್ಲ, ನಾನು ಇರೋ ಪ್ಲೇಸ್ ನಲ್ಲಿ ಎಕ್ಸಾಮ್ ಬರಿತೀನಿ ಅಂತೇಳಿ ಅವ್ರವ್ರ ಇರೋ ಪ್ಲೇಸ್ ನಲ್ಲೇ ಓದಿಬಿಟ್ಟು ಎಕ್ಸಾಮ್ ಪಾಸ್ ಆದಂತ ಅನೇಕ ಪ್ರತಿನಿಧಿಗಳು ಸಹಿತ ಇದ್ದಾರೆ. ಅಂದ್ರೆ ನನಗೆ ನಮ್ಮ ಆಫೀಸ್ ನಲ್ಲಿ ಮಾಡಿರುವಂತ ಎಕ್ಸಾಮ್ ಸೆಂಟರ್ಲಿಂದ ನಾನೇನು ಅದನ್ನೇ ಬಳಸ್ಕೊಂಡು ನಾನು ಮುಂದೆ ಬಂದೀನಿ ಅಂತ ಹೇಳಿ ಬಯಸೋದಿಲ್ಲ. ನಾನು ಯಾದಗಿರಿದಾಗ ಎಕ್ಸಾಮ್ ಮಾಡ್ತೀನಿ ಅಂದ್ರೆ ಇಲ್ಲ, ನಾನು ಗುಲ್ಬರ್ಗಾಗೆ ಎಕ್ಸಾಮ್ ಪಾಸ್ ಆಗ್ತೀನಿ ಅಂತ ಹೇಳಿದ ಪ್ರತಿನಿಧಿಗಳು ಸಹಿತ ಇದ್ದಾರೆ. ಅಂದ್ರೆ ಈ 60 ಜನ ಹಾಕಬೇಕಾದ್ರೆ ಸುಮ್ನೆ ಹಾಗಲ್ಲ, ಬೇರೆ ಏನಾದ್ರೂ ಎಕ್ಸ್ಟ್ರಾ ಆಕ್ಟಿವಿಟಿ ನೀವು ನೋಡಿರ್ಬೋದು. ಪೂರಿನಲ್ಲಿ ಹೋಗ್ಬೇಕಾದ್ರೆ ಟಾಪ್ CLA ಹೇಳ್ತಾ ಇದ್ರು, ನಾನು ಇಂಟರ್ವ್ಯೂ ಇದೆ ಅಂತ ಇಂಟರ್ವ್ಯೂ ಪಾಂಪ್ಲೆಟ್ಸ್ ಹಂಚಿದ್ದೆ, 80 ಜನ ಇಂಟರ್ವ್ಯೂ ಬಂದಿದ್ರು, ಅದರಲ್ಲಿ 40 ಜನ ಅಪ್ಲಿಕೇಶನ್ ಕೊಟ್ರು, ಅದರಲ್ಲಿ 22 ಜನ ಪಾಸ್ ಆದ್ರು. ಈ ತರದ ಆಕ್ಟಿವಿಟಿ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು. ಟಾಪ್ ಅಜಿತ್ ಚಟರ್ಜಿ ಅನ್ನುವಂತ CLA ಟಾಪರ್ಸ್, ಆಲ್ ಇಂಡಿಯಾ ಟಾಪರ್ಸ್. ಆ ತರದ ಆಕ್ಟಿವಿಟಿ ಏನಾದ್ರೂ ಏಜೆಂಟ್ ರಿಕ್ರೂಟ್ಮೆಂಟ್ ಮಾಡಿದ್ರ? ಯಾಕೆಂದ್ರೆ ಈಗ ನಮಗೆ ತುಂಬಾ ಟೀಮ್ ಕಟ್ಟೋದಿಕ್ಕೆ, ಏಜೆಂಟ್ ರಿಕ್ರೂಟ್ಮೆಂಟ್ ಮಾಡೋದಿಕ್ಕೆ ಈ 2-3 ತಿಂಗಳು ಬಹಳಷ್ಟು ಸಹಕಾರಿ ಆಗುತ್ತೆ. ನಾವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾದ್ರೆ ನೀವು 60ಕ್ಕೂ ಹೆಚ್ಚು ಏಜೆಂಟ್ ನ ಅಪಾಯಿಂಟ್ ಮಾಡೋದಿಕ್ಕೆ ಯಾವ ವೇನಲ್ಲಿ, ಅಥವಾ ಎಂಪ್ಲಾಯರ್ ಆಫೀಸ್ಗೆ ಹೋಗಿದ್ರ, ಅಥವಾ ಎಲ್ಲಾದ್ರೂ ರೆಫರೆನ್ಸ್ ತಕೊಂಡ್ರ, ಅಥವಾ ಮೆಸೇಜ್ ಹಾಕೋ ಸ್ಟೈಲ್ ಬೇರೆ ಇತ್ತ, ಏನೇ ಆಕ್ಟಿವಿಟಿ ಮಾಡಿದ್ರಿ? ನೀವು ಹೇಳಿರೋ ಮೆಥಡ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಅಚಿಂತ ಚಟರ್ಜಿ ಅವರು ಹೇಳಿರುವಂತದ್ದು, ಏನು ಇಂಟರ್ವ್ಯೂ ಕರೆದ್ಬಿಟ್ಟು ಮಾಡಿರುವಂತದ್ದಾಗಿರ್ಬೋದು, ನೀವು ಇತರ ಡಿವಿಷನ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿ ಭೇಟಿಯಾಗಿರುವಂತದ್ದು, ಕೆಲವು ಸಂಘ ಸಂಸ್ಥೆಗಳಿಗೆ ಭೇಟಿಯಾಗಿರುವಂತದ್ದು, ಇವೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಟೂಲ್ಸ್. ಈ ಟೂಲ್ಸ್ ಗಳನ್ನ ನಾವು ಬಳಸ್ಕೊಳ್ಬೇಕು. ಬಟ್ ನಾನೇ ಯಾವ ಟೂಲ್ ಬಳಸಿದ್ದೀನಿ ಅಂತ ನನಗೆ ಒಂದು ಸಲ ಭೀಮಾ ಸಖಿ ಒಂದು ಇಂಟ್ರೊಡಕ್ಷನ್ ಆದಾಗ ಮಾತ್ರ ಕೆಲವು ಪಾಂಪ್ಲೆಟ್ಸ್ ಗಳನ್ನ ಹಂಚಿದ್ದು ನನಗೆ ನೆನಪಿದೆ. ಅದು ಮತ್ತೆ ಬಸ್ ನಲ್ಲಿ ಹೋಗುವಾಗ ನಮ್ಮ ಅಸಿಸ್ಟೆಂಟ್ ಕೊಟ್ಟಿದ್ದೆ, ಕೊಡಪ್ಪ ಲೇಡೀಸ್ ಯಾರನಿದ್ರ ಅಂತ ಹೇಳಿ ಕೊಟ್ಬಿಟ್ಟಿದ್ದೆ ಅಷ್ಟೇ ಹೊರತು, ಅದನ್ನ ಬಿಟ್ರೆ ನಾನು ಪ್ರತಿನಿಧಿಗಳನ್ನ ನೇಮಕ ಮಾಡುವಲ್ಲಿ
ಜನರಲ್ ಆಗಿ ನಾನು ಯಾವ್ದೋ ಒಂದು ಊರ್ನಾಗ ನನಗೆ ಬೇಕಾದವ್ರು ಇರ್ತಾರೆ, ನೋಡ್ರಿ ನಿಮ್ ಊರಾಗ ಯಾರನ್ನ ಏಜೆಂಟ್ ಆಗ್ತಾರೆ ಅಂತ ಹೇಳಿದ್ರೆ ಅವ್ರು ಸರ್ಚ್ ಮಾಡಿ ನಾನು ಕೊಟ್ಟಿರುವಂತವು ಬಹಳ ಎಕ್ಸಾಂಪಲ್ಸ್ ಇದಾವೆ. ಹಳ್ಳಿಗಳಲ್ಲಿ ಅವ್ರವ್ರಿಗೆ ನಮ್ಗೆ ಪರಿಚಯ ಇರುವಂತವ್ರಿಗೆ ನಾನು ಹೇಳಿರುವಂತದ್ದಾಗಿರ್ಬೋದು. ಅನೇಕ ಕಡೆ ಕೆಲವು ಸಲ ಏನಾಗಿದೆ ಅಂದ್ರೆ ನನ್ನ ಸ್ಟೂಡೆಂಟ್ಗಳೇ ಇದ್ದಾರೆ ಸಾಕಷ್ಟು ಜನ. ನಮ್ಮ ಸ್ಟೂಡೆಂಟ್ಗೆ ಹೇಳಿದಾಗ ಅವ್ರು ಯಾರೋ ಕೆಲವರು ಇನ್ನೂ ಒಳ್ಳೆ ಒಂದು ಹುದ್ದೆ ಕೆಲಸ ದೊರಕಲಾರದೆ ಇರುವಂತವರು ಪ್ರತಿನಿಧಿಗಳಾಗಿದ್ದಾರೆ. ಜೊತೆಗೆ ಇನ್ನು ಅವರು ಬೇರೆಯವರಿಗೆ ಸಜೆಸ್ಟ್ ಮಾಡಿರುವಂತದ್ದು, ನೋಡ್ರಿ ನಮ್ಮ ಊರಲ್ಲಿ ಒಬ್ರು ಹಿಂಗಿದ್ದಾರೆ, ಅವ್ರಿಗೆ ಒಂದು ಏಜೆನ್ಸಿ ಕೊಡ್ರಿ ಅಂತೇಳಿ. ಈ ರೀತಿಯಲ್ಲಿ ನಾನು ನಿಜವಾಗ್ಲೂ ಒಬ್ಬ CLI ಸಕ್ಸಸ್ ಆಗ್ಬೇಕಾದ್ರೆ ಹೆಚ್ಚು ತಿರುಗಾಡ್ಬೇಕು ಏನ್ರಿ, ಅಂದ್ರೆ ಹೆಚ್ಚು ವ್ಯವಹಾರ ಮಾಡ್ಲಿಕ್ಕೆ ನಾವು ಹಳ್ಳಿಗೆ ಹೋಗಿ ನಾವು ಭೇಟಿ ಆಗ್ಬೇಕು. ನನ್ಗೆ ಗೊತ್ತಿದೆ, ನಾನು ಏಜೆನ್ಸಿ ತಗೊಂಡಾಗ ಸುಮಾರು 4 ಗಂಟೆಗೆ ನಾನು ಒಂದು ಯಾವ್ದೋ TVS ಅಂತ ಗಾಡಿ ತಗೊಂಡು 50 ಕಿಲೋಮೀಟರ್ ನಾನು ಊರಿಗೆ ಹೋಗಿ ಬಿಸ್ನೆಸ್ ಮಾಡಿದ್ದೀನಿ. ಬಟ್ ಈಗ ನನಗೆ ಆ ರೀತಿಯಲ್ಲಿ ನನಗೆ ತಿರುಗಾಡ್ಲಿಕ್ಕೆ ನನಗೆ ಸಮಯಾವಕಾಶಗಳು ಇಲ್ಲ. ನನಗೆ ಇರುವಂತ ಕೆಲವು ಜವಾಬ್ದಾರಿಗಳ ಕಾರಣದಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಮೈಂಡ್ ತಿರುಗಾಡ್ತಾ ಇರ್ತದೆ. ಸೊ ನನ್ನ ಮೈಂಡ್ ತಿರುಗಾಡ್ತಾ ಇದೆ ಅಂದ್ರೆ ನನಗೆ ಕೆಲವರು ಆಪತ್ ಬಾಂಧವರು ಅಂತ ಇದ್ದಾರೆ, ನನಗೆ ಸ್ನೇಹಿತರು ಅಂತ ಹೇಳಿ ಇರ್ತಾರಲ್ಲ, ಎಲ್ಲರಿಗೂ ಇದ್ದಾರೆ. ಸೊ ಅದು ಏನಂದ್ರೆ ಹ್ಯೂಮನ್ ಮೈಂಡ್ ಈಸ್ ಏನ ಪ್ಯಾರಾಚೂಟ್ ಅಂತ ಹೇಳಿ ಕರಿತೀವಿ. ಮನುಷ್ಯನ ಮನಸ್ಸು ಅನ್ನುವಂಥದ್ದು ಏನಂದ್ರೆ ಒಂದು ಪ್ಯಾರಾಚೂಟ್ ಇದ್ದಂಗ. ಆ ಪ್ಯಾರಾಚೂಟ್ ಹೆಂಗ್ ನಾವು ಗಾಳಿಯಲ್ಲಿ ತೇಲ್ಬಿಡ್ತೀವೋ ಇಷ್ಟಿಷ್ಟು ಮೇಲೆ ಹೋಗ್ತದೆ. ನಿಮ್ಮ ಮೈಂಡ್ ಏನ್ ಥಿಂಕ್ ಮಾಡ್ತದೋ ಆ ಕೆಲಸ ಮಾಡ್ತದೆ. ನಿಮ್ ಮೈಂಡ್ ಇವತ್ತ ಒಂದು 8 ದಿವಸ 15 ದಿವಸ ನಾನು ಅಪಾಯಿಂಟ್ಮೆಂಟೇ ಮಾಡೋಣ, ಬೇರೆ ವಿಚಾರ ಮಾಡೋದೇ ಬೇಡ ಅಂತ ಹೇಳಿದ್ರೆ ನೀವು ಫಿಕ್ಸ್ ಆಗಿಬಿಡ್ರಿ. ನಿಮ್ಗೆ ಏಜೆಂಟ್ರೇ ಸಿಗ್ತಾರೆ ಕಣ್ಮುಂದೆ. ಪಾಲಿಸಿ ಇರ್ಲಿ, ಅದು ಸೆಕೆಂಡ್ರಿ. ನಿಮ್ ಕಣ್ಮುಂದೆ ಎಲ್ಲ ಏಜೆಂಟ್ರೇ ಬರ್ತಾರೆ. ನೀವು ಪಾಲಿಸಿ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ರಿ, ಪಾಲಿಸಿನೇ ಬರ್ತದೆ. ಎಕ್ಸಾಂಪಲ್ ಆಗಿ ಇವತ್ತ ಒಂದು ಯಾವುದು ಜೀವನ್ ಸಾಥಿ ಪಾಲಿಸಿ ಲಾಂಚ್ ಆಯ್ತು. ನಮ್ಮ ಮ್ಯಾನೇಜರ್ ಒಂದು 4 ಪಾಲಿಸಿ ಮಾಡಿಸ್ಬೇಕ್ರಿ ನೀವು ಅಂತಂದ್ರೆ. ಸೊ ನಾ ಇವತ್ತು ಅದನ್ನೇ ವಿಚಾರ ಮಾಡಿದೆ. ಒಂದು 4 ಪಾಲಿಸಿ ನಮ್ಮ ಸೂಪರ್ವೈಸ್ಡ್ ಏಜೆಂಟ್ಗಳು ಮಾಡಿ ತಂದ್ರು. ಅಂದ್ರೆ ನಾವು ಏನು ಥಿಂಕ್ ಮಾಡ್ತೀವೋ, ನಮ್ಮ ಕಣ್ಮುಂದೆ ನಾವು ಮೈಂಡ್ ಏನು ವಿಚಾರ ಮಾಡ್ತದೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ, ಅದಕ್ಕೆ ರಿಸಲ್ಟ್ ಬರ್ತದೆ. ಸೊ ಆಲ್ವೇಸ್ ಥಿಂಕ್, ಬಿ ಪಾಸಿಟಿವ್. ನಾವು ಯಾವಾಗಲೂ ಧನಾತ್ಮಕವಾಗಿ ವಿಚಾರ ಮಾಡಬೇಕು. ನಾವು ಒಳ್ಳೆ ರೀತಿಯಿಂದ ನಾವು ಪಾಸಿಟಿವ್ ಆಗಿ ನನಗೆ ಪಾಲಿಸಿ ಬೇಕಂದ್ರೆ ಪಾಲಿಸಿ ಸಿಗ್ತದ, ಏಜೆಂಟ್ ಬೇಕಂದ್ರೆ ಏಜೆಂಟ್ ಸಿಗ್ತದ, ನಿನಗೆ ಎಂಜಾಯ್ಮೆಂಟ್ ಬೇಕಂದ್ರೆ ಎಂಜಾಯ್ಮೆಂಟ್ ಸಿಗ್ತದೆ ಜಗತ್ನಾಗ. ಸೊ ಹಂಗಾಗಿ ನಾವೇನ್ ಥಿಂಕ್ ಮಾಡ್ತೀವೋ ಅದು ನಿಮ್ಗೆ ಸಿಗ್ತದ. ಹಂಗಾಗಿ ನಾವು ಈ ಪ್ರೊಫೆಷನ್ ನಲ್ಲಿ ಮುಂದುವರಿಬೇಕಾದ್ರೆ ನಾವು ಥಿಂಕ್ ಮಾಡೋದು ಏನಾಗಿರ್ಬೇಕಂದ್ರೆ, ನನಗೆ ಪ್ರತಿನಿಧಿ ಬೇಕು. ಯಾವ ರೀತಿಯಿಂದ ಆದ್ರೂ ಬರ್ಲಿ, ಪಾಂಪ್ಲೆಂಟ್ ಹಂಚೋದ್ರ ಮುಖಾಂತರ ಆಗಿರ್ಬೋದು, ನಾನು ಸ್ಟೇಟಸ್ ಇಡೋದ್ರ ಮುಖಾಂತರ ಆಗಿರ್ಬೋದು. ಕೆಲವು ಸಲ ನಾನು ಸ್ಟೇಟಸ್ ಇಡೋದ್ರ ಮುಖಾಂತರ ಪ್ರತಿನಿಧಿ ಬೇಕು ಅಂತ ಹೇಳಿ ಬಂದು ತಗೊಂಡವರಿದ್ದಾರೆ. ಇನ್ನು ಕೆಲವರು ನನ್ಗೆ ಏನು ಗೊತ್ತಿಲ್ಲದೆ ಯಾರೋ ನಮ್ಮ ಏಜೆಂಟ್ರೆ ಕಳಿಸ್ಬಿಟ್ಟಿರ್ತಾರ. ಆಮೇಲೆ ಹೇಳ್ತಾರ ನನಗೆ ಹಿಂಗ್ ಬಂದು ಏಜೆನ್ಸಿ ತಗೊಂಡಾದ್ಮೇಲೆ ನನಗೆ ಇಂಥವ್ರಲಿಂದ ನಂಬರ್ ತಗೊಂಡ್ ಬಂದಿನ್ರಿ ಅಂತ ಕೊನೆಗೆ ಹೇಳ್ತಾರ ಅವ್ರು. ಸೊ ಹಿಂಗೆ ನನಗೆ ಏಜೆಂಟ್ರು ನನ್ಗೆ ಸಿಕ್ಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ನಮ್ಗೊಬ್ಬ CLI ಮಿತ್ರರು ಹೇಳ್ತಾ ಇದ್ರು, ನಾನು ಒಂದ್ ಹಳ್ಳಿಗೆ ಹೋಗ್ತೀನಿ, ಒಂದ್ ಹೋಟ್ಲ್ ಹತ್ರನೋ ಒಂದ್ ಅಂಗಡಿ ಹತ್ರನೋ ಗಾಡಿ ನಿಲ್ಸಿ ಅವ್ರಿಗೆ ಹೇಳ್ತೀನಿ ಹಿಂಗೆ ನಮ್ಮ LIC ನಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾ ಇದಾರೆ, ಯಾರಾದ್ರೂ ಬಡವ್ರ ಮಕ್ಳಿದ್ರೆ ಇಬ್ರಿಗೆ ಮಾತ್ರ ನನ್ಗೆ ಅವಕಾಶ ಕೊಟ್ಟಿದ್ದಾರೆ, ಯಾರು ಇದ್ರೆ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಇವಾಗ ನೀವು ಮಾತಾಡ್ತಾ ಹೇಳ್ತಾ ಇದ್ದೀರಾ ಅದನ್ನೇ ಉಪಯೋಗಿಸ್ಕೊಂಡಿದ್ದೀರಾ ಅಂತ. ಅಂದ್ರೆ ಊರ್ಗ್ ಹೋಗುವಂತದ್ದು, ಅಂದ್ರೆ ಜಾಯಿಸಿ ತಿರ್ಗಾಡುವಂತದ್ದು. ಜೊತೆಗೆ ಈ ಬಹಳಷ್ಟು ಜನ ನಾವು CLIಗಳನ್ನ ಅಬ್ಸರ್ವ್ ಮಾಡಿದಾಗ ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಆ ಮೈಂಡ್ ಗೆ ನಾವ್ ಏನು ಸಂದೇಶವನ್ನ ಕಳಿಸ್ತೀವೋ ಅದು ಅದನ್ನೇ ಮಾಡುತ್ತೆ ಅಂತ. ನೀವೇನೀಗ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಏನ್ ಕಳ್ಸಿದ್ರಿ, ಈ ವರ್ಷ ನಾನು ಒಂದು 50 ಇಂದ 60 ಜನ ಏಜೆಂಟ್ ಅಪಾಯಿಂಟ್ ಮಾಡ್ಬೇಕು ಅಂದ್ರೆ ಅದು ಮಾಡ್ಬಿಟ್ಟೈತೆ ಅಂತ. ಈ ಬಹಳಷ್ಟು ಜನ ಏನ್ ಹೇಳ್ತಾ ಇದಾರೆ, ಎಲ್ಲ ಈ ಬ್ರಿಗೇಡ್ ಅಲ್ಲಿ ಚೇಂಜಸ್ ಬಂತು, ಅಲ್ಲಿ ಚೇಂಜಸ್ ಬಂತು, ಇಲ್ಲಿ ಚೇಂಜಸ್ ಬಂತು, ಇನ್ನಾಗಲ್ಲ ಅಂದ್ರೆ ಅದಾಗಲ್ಲ, ಹಂಗೆ ಆಗೋಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಹಂಗೆ ಆಗಿದೆ ಬಹಳಷ್ಟು ಜನಕ್ಕೆ. ಯಾಕಂದ್ರೆ ಅವ್ರ ಅನ್ಕೊಂಡಿದ್ದೆ ಹಾಗೆ, ಅದು ಹಾಗೆ ಆಗಿದೆ ಅಂತ. ಈಗ ಟೋಟಲಿ ನಮ್ಮ ರಿಲೇಷನ್ ಮೇಲೆ ನಮ್ಗೆ ಏನಾಗ್ತದೆ, ನಾವು ನಮ್ಮ ವ್ಯಕ್ತಿತ್ವ ನಮ್ಮ ರಿಲೇಷನ್ ಮೇಲೆ ಸಿಗ್ತದೆ. ಕೆಲವು ಸಲ ಯಾರೋ ಮ್ಯಾನೇಜರ್ ಒಬ್ಬರು ಏಜೆನ್ಸಿ ತಗೋತೀವಿ ಅಂತ ಬಂದಿರ್ ನೋಡ್ರಿ ಅಂತ ಹೇಳಿ ನಂಬರ್ ಕೊಡ್ತಾರೆ. ಕೆಲವು ಸಲ ಒಬ್ಬ ಫ್ರೆಂಡ್ಸ್ ಕೊಡ್ತಾರೆ, ಕೆಲವು ಸಲ ನಮ್ಮ ಏಜೆಂಟ್ರೇ ಕೊಡ್ತಾರೆ. ಕೆಲವು ಹಳ್ಳಿ ಸ್ಟೂಡೆಂಟ್ಸ್ ಏನಾಗ್ತದಂದ್ರೆ ನನ್ನ ಸ್ಟೇಟಸ್ ನೋಡಿರ್ತಾರೆ. ಬಟ್ ಒಂದೇನಂದ್ರೆ ನನ್ನ ಕಡೆ ಇರುವಂತ ಪ್ಲಸ್ ಪಾಯಿಂಟ್, ನನ್ನ ಮೊಬೈಲ್ ನಲ್ಲಿ ಇರುವಂತ ಕಾಂಟ್ಯಾಕ್ಟ್ಸ್ಗಳು. ನನ್ನ ಕಡೆ ಸುಮಾರು 11,000 ಕಾಂಟ್ಯಾಕ್ಟ್ಸ್ ಇದೆ ನನ್ನ ಮೊಬೈಲ್ದಲ್ಲಿ. ನಾನು ಒಂದ್ಸಲ ಸ್ಟೇಟಸ್ ಇಟ್ಟರೆ ಅದು ಎಷ್ಟು ಜನ ನೋಡ್ತಾರೋ ನನಗೆ ಗೊತ್ತಿರೋದಿಲ್ಲ. ಅಂದ್ರೆ ನೀವು 2-3 ಪಾಯಿಂಟ್ ಹೇಳ್ತೀರಾ, ನಾನು ದೊಡ್ಡ ಪ್ರತಿನಿಧಿ 1000 ಪಾಲಿಸಿ ಮಾಡ್ತೀನಿ ಅಂತ ಬ್ರಾಂಚ್ ಅಲ್ಲಿ ಮೀಸೆ ತಿರ್ಗೋದು, ಇಲ್ಲಿ ಬ್ರಾಂಚ್ ಮ್ಯಾನೇಜರ್ ಹತ್ರ ಮೀಸೆ ತಿರ್ಗೋದು, ಇವೆಲ್ಲ ಬೇಡ. ಎಲ್ರ ಹತ್ರನು ಒಂದು ಉತ್ತಮ ಸಂಬಂಧ ಬೆಳೆಸ್ಕೊಂಡಾಗ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಸಹ ನಿಮಗೆ ಒಂದು ಇದು ಬರುತ್ತೆ, ಲೀಡ್ಸ್ ಗಳು ಬರುತ್ತೆ. ಮತ್ತೆ ಅಲ್ಲಿ ನಾವು ಆಕ್ಟಿವಿಟಿ, ಆ ನುಡಿಗಳನ್ನ ನಾವು ಏಜೆಂಟ್ ಹತ್ರನು ತೋರ್ಸೋದ್ರಿಂದ ಅವರ ಬಾಂಧವ್ಯನು ಜಾಸ್ತಿ ಆಗುತ್ತೆ.
ಒಂದು ತಾಳ್ಮೆಯಿಂದ ಟೀಮ್ ಕಟ್ಟಿದಾಗ ಒಬ್ಬ ಲೀಡರ್ ಆದಂತವನು ತುಂಬಾ ತಾಳ್ಮೆಯಿಂದ ಎರಡೂ ಕಡೆ ಮ್ಯಾನೇಜ್ ಮಾಡುವಂತ ತಾಳ್ಮೆ ಕಲ್ತ್ಕೊಂಡಾಗ ಇಂಥ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ಹೌದೌದು, ತಾಳ್ಮೆನೆ ಇಂಪಾರ್ಟೆಂಟು, ಒಳ್ಳೆ ರಿಲೇಷನ್ ಇಂಪಾರ್ಟೆಂಟು. ಕೆಲವು ಸಲ ನನಗೆ ಇಷ್ಟು ಬೇಜಾರಾಗಿರ್ತದಂದ್ರೆ ಏನು ಸಾಕು, ಯಾರು ಮಾತಾಡ್ಸೋದ್ ಬೇಡ ಅಂತಿರ್ತಾರ. ಆದ್ರೂ ಏಜೆಂಟ್ ಮಾತಾಡಿದಾಗ ನಾನು ಏನ್ ಮಾಡ್ತೀನಿ, ಅದೇ ಒಂದು ತಾಳ್ಮೆಯಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರಿಗೆ ಬೇಕಾಗಿರುವಂತ ಒಂದು ಸಲಹೆ ಕೊಡ್ತೀನಿ. ಇವೆಲ್ಲ ನಮ್ಗೆ ಪ್ಲಸ್ ಪಾಯಿಂಟ್ ಆಗ್ತಾವ ಕೆಲಸ ಮಾಡ್ಲಿಕ್ಕೆ. ಎಂತ ಅಂದ್ರೆ ಒಟ್ಟಿನಲ್ಲಿ ಒಂದು ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸುವ ಗುಣ ಇರಬೇಕು ಒಬ್ಬ CLI ಅಲ್ಲಿ. ಒತ್ತಡದ ಪರಿಸ್ಥಿತಿ ಯಾವಾಗ ಬರ್ತದಂದ್ರೆ ನಾವು ಕೆಲಸ ಮಾಡಿದಾಗೆ ಬರ್ತದೆ, ಇಲ್ಲಾಂದ್ರೆ ಆರಾಮ್ ಕೊಡ್ಬೋದು. ನಾವು ಹೆಚ್ಚು ಒತ್ತಡದ ಪರಿಸ್ಥಿತಿಗೆ ತಾವು ಡೈಲಿ ಆಕ್ಟಿವಿಟಿ ಏನು ಯೋಗ ಮೆಡಿಟೇಷನ್ ಮಾಡೋದು, ವಾಕ್ ಮಾಡೋದು, ಆ ತರದ ಏನಾದ್ರು ಆಕ್ಟಿವಿಟಿ ಇದೆಯಾ? ಅಂತ ಏನು ಹೆಚ್ಚಿನ ಹವ್ಯಾಸಗಳನ್ನ ನಾನು ಹೊಂದಿಲ್ಲ. ನಾನು ಜನರಲ್ ಆಗಿ ಸುಮಾರು 5:30ಗೆ ಹೇಳ್ತೀನಿ. ನಾನು ಕೆಲಸ ಮಾಡೋದನ್ನೇ ವಾಕಿಂಗ್ ಅಂತ ತಿಳ್ಕೊಂಡಿದ್ದೀನಿ, ಕೆಲಸ ಮಾಡೋದನ್ನೇ ಎಕ್ಸರ್ಸೈಸ್ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ನಾನು ಏನೋ ಅವಕಾಶ ಸಿಕ್ಕಾಗ, ಟೈಮ್ ಸಿಕ್ಕಾಗ ಏನೋ ವರ್ಷದಲ್ಲಿ ಒಂದು 5-6 ಸಲ ವಾಕಿಂಗ್ ಹೋಗಿರ್ತೀನಿ ನಾನು ಅಷ್ಟೇ. ಬಟ್ ಆಫೀಸ್ನಲ್ಲಿ ತಿರ್ಗಾಡೋದಾಗಿರ್ಬೋದು, ಹೊರಗಡೆ ತಿರ್ಗಾಡೋದಾಗಿರ್ಬೋದು, ಇವೇ ನನಗೆ ಆಕ್ಟಿವಿಟೀಸ್ ಅಂತೇಳಿ. ಆ ಆಕ್ಟಿವಿಟೀಸ್ ಮುಖಾಂತರ ನನಗೆ ಹೆಲ್ತ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಓಕೆ ಸರ್, ಧನ್ಯವಾದಗಳು. ಅಂದ್ರೆ ಏನ್ ಇವತ್ತಿನ ಕಾರಣ, ಇವತ್ತಿನ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ನಮ್ಮ ಎಲ್ಲಾ ರಾಜ್ಯದ CLI ಮಿತ್ರರು ಈ ಒಂದು ಸಿಚುವೇಶನ್ ಅಲ್ಲಿ ಹೆಚ್ಚು ಪ್ರತಿನಿಧಿಗಳನ್ನ ಹಾಕಬೇಕಾದ್ರೆ ಅದಕ್ಕೆ ಏನ್ ಸ್ಟೆಪ್ ತಗೋಬೇಕು, ನಮ್ಮ ಮೆಂಟಾಲಿಟಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ನೀವು ಕಳೆದ ವರ್ಷ ಅತಿ ಹೆಚ್ಚು ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಿರೋದ್ರಿಂದ ಟಾಪ್ 200 ಏನು ಒಂದು ಮೇಗಾ ಕನ್ವೆನ್ಷನ್ ನಡೀತೋ ಪೂರಿನಲ್ಲಿ, ಇಡೀ 25,000 ಪ್ರತಿನಿಧಿಗಳ ಮಧ್ಯೆ 200ರಲ್ಲಿ ತಾವು ಸಹ ಸೆಲೆಕ್ಟ್ ಆಗಿದ್ರಿ. ಅದರಲ್ಲಿ ಅಲ್ಲಿ ಬಂದಾಗ ನೀವು ಒಂದು ಮಾತನ್ನ ಹೇಳ್ತಾ ಇದ್ರಿ, ನಾವು ಇಲ್ಲೇ ಇದ್ಕೊಂಡಾಗ ನಾವು ಅದು ಬಾವಿ ಕಪ್ಪೆ ಹಾಕ್ಬಿಡ್ತೀವಿ ಅಥವಾ ನಾನ್ ಮಾಡ್ದದೇ ದೊಡ್ಡದು ಅಂತ ಇರ್ತೀವಿ. ಆಲ್ ಇಂಡಿಯಾ ಮಟ್ಟದ ಕನ್ವೆನ್ಷನ್ ಅಲ್ಲಿ ನಾವು ಅಟೆಂಡ್ ಮಾಡಿದಾಗ ನಾನ್ ಮಾಡ್ತಾ ಇರೋದು ಏನೂ ಇಲ್ಲ, ನಮಗಿಂತ ದೊಡ್ಡ ಘಟಾನುಘಟಿಗಳು ಇಲ್ಲಿ ಇದ್ದಾರೆ ಅಂದಾಗ ಅವಾಗ ನಮ್ಮ ಮೈಂಡ್ ಓಪನ್ ಆಗುತ್ತೆ ಅನ್ನುವಂತ ಮಾತನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ರಾಜ್ಯದ CLI ಮಿತ್ರರಿಗೆ ತಿಳಿಸಿದ್ರಿ. ಆಗ ಬಹಳಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಏನಾದ್ರು ಕ್ವಶನ್ ಇದ್ರೆ ಕೇಳೋಣ. ರವಿ ಅವರೇ, ಆಮೇಲೆ ಇನ್ನೊಂದ್ 2 ನಿಮಿಷ ಹೇಳಿ ಸರ್. ಈಗ ಇದರಲ್ಲಿ ನನ್ನಕ್ಕಿಂತ ಹೆಚ್ಚಿನ ಅನುಭವಿಗಳಿದ್ದೀರಿ, ತಾವೆಲ್ಲ ಹೆಚ್ಚು ಬಿಸ್ನೆಸ್ ಮಾಡುವಂತವ್ರು ಇದ್ದೀರಿ. ಸುಮ್ನೆ ಯಾರೋ ಜೂನಿಯರ್ಸ್ ಅಟೆಂಡ್ ಆಗಿರ್ತಾರೆ ಈ ಒಂದು ಇದಕ್ಕೆ, ಇನ್ನು ನಾನು ಕಲಿಬೇಕಂತ ತಿಳ್ಕೊಳ್ಬೇಕಂತ ಹೇಳಿ ಆಸೆ ಇರ್ಲಿ ಅಂತ ತಿಳ್ಕೊಂತ ಕೆಲವು ಪ್ರತಿನಿಧಿಗಳು ಜಾಯ್ನ್ ಆಗಿರ್ತಾರೆ. ಅಂದ್ರೆ ಕೆಲವು ನಾನು ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ, ಅದನ್ನ ಹೇಳ್ಬೇಕಂತ ಬಯಸಿದ್ದೀನಿ ನಾನು. ಅಂದ್ರೆ ಒಬ್ಬ CLI ಏನಾಗಿರ್ಬೇಕಂದ್ರೆ ಕನಸುಗಾರನಾಗಿರ್ಬೇಕು, ಕನಸುಗಳನ್ನು ಬಿತ್ತಬೇಕು, ಬೆಳೆಸ್ಬೇಕು. ಕನಸುಗಾರನಾಗಿರ್ಬೇಕಂದ್ರೆ ಏನಾಗಿರ್ಬೇಕು, ಅವನು ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಬಿಸ್ನೆಸ್ ಮಾಡಿಸ್ಬೇಕನ್ನುವಂತ ಗುಣ ಇರ್ಬೇಕು ಅವನಲ್ಲಿ. ಆ ಕನಸುಗಳನ್ನ ಅವನ ಪ್ರತಿನಿಧಿಗಳಲ್ಲಿ ಬಿತ್ತಬೇಕು, ಅವರ ಮನಸ್ಸಿನಲ್ಲಿ ಬಿತ್ತಬೇಕು, ಮತ್ತೆ ಅವುಗಳನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಒಬ್ಬ ಮಾದರಿ ಪ್ರತಿನಿಧಿ ಆಗಿರ್ಬೇಕಂತ ಹೇಳಿದ್ದೀನಿ. ಆಮೇಲೆ ಒಬ್ಬ CLI ಕೆಲಸ ಮಾಡಬಾರ್ದು, ಸುಮ್ನೆ ಇರ್ಬೇಕು. ಒಬ್ಬ CLI ಅಂದ್ರೆ ಹೆಂಗಿರ್ಬೇಕಂದ್ರೆ ಚಹಾ ಕುಡಿದು ನಾಷ್ಟ ಮಾಡಿ ಆರಾಮ್ ತಿರ್ಗಾಡ್ತಾ ಇರ್ಬೇಕು. ಅವನು ಓನ್ ಕೆಲಸ ಮಾಡಬಾರ್ದು, ಕೆಲಸ ಮಾಡಿಸ್ಬೇಕು. ಅಂದ್ರೆ ಅವನಿಗೆ ಏನಾಗ್ತದೆ ಅಂದ್ರೆ ಒಂದು ಆಯಾಸ ಅನ್ನೋದಾಗೋದಿಲ್ಲ ಅಂದಾಗ ಅವನಲ್ಲಿ ಏನಾಗ್ತದೆ, ವಿಚಾರಗಳು ಇನ್ನೂ ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಇದೆ. ಆ ವಿಚಾರಗಳು ಹೆಚ್ಚು ಬೆಳೆದಾಗ ಏನಾಗ್ತದೆ ಅಂದ್ರೆ ಇನ್ನೂ ಹೆಚ್ಚಿನ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಹೆಚ್ಚು ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ನೆಕ್ಸ್ಟ್ ಬದಲಾದ ಸನ್ನಿವೇಶಗಳಿಗೆ ಹೊಂದಾಣಿಕೆ ಇರಬೇಕು, ಮೈಂಡ್ ಸ್ಕ್ಯಾನ್ ಮಾಡ್ತಾ ಇರ್ಬೇಕಂತ ಹೇಳಿದ್ದೀನಿ ನಾನು. ಅಂದ್ರೆ ಮೈಂಡ್ ಯಾವಾಗಲೂ ಹುಡುಕಾಟ ಮಾಡ್ತಿರ್ಬೇಕು. ನಾನು ಎಲ್ಲಿ ಬಜಾರ್ದಾಗ ನಿಂತರೂ ನನ್ನ ಮೈಂಡ್ ಕೆಲಸ ಮಾಡ್ತಿರ್ಬೇಕು, ಬಸ್ ಸ್ಟ್ಯಾಂಡ್ದಾಗಿದ್ರು ಕೆಲಸ ಮಾಡ್ತಿರ್ಬೇಕು. ಜೊತೆಗೆ ಗುಡ್ ಹ್ಯಾಬಿಟ್ಸ್ ಇರ್ಬೇಕು. ಅಂದ್ರೆ ಒಳ್ಳೆ ಅವನ ಒಂದು ಹವ್ಯಾಸಗಳು, ಅವನು ನೋಡಿದ್ರೆ ಒಬ್ಬ ಮಾಡೆಲ್ ಆಗಿರ್ಬೇಕು. ಜೊತೆಗೆ ಮತ್ತೇನಾಗಿರ್ಬೇಕಂದ್ರೆ ಸ್ವತಃ ನಾವೇನ್ ಮಾಡ್ಬೇಕು, ಪಾಲಿಸಿಗಳನ್ನು ನಾವು ಸ್ವತಃ ಮಾಡೋದ್ರ ಮುಖಾಂತರ ಮಾಡೆಲ್ ಆಗಿರ್ಬೇಕು. ಆಮೇಲೆ ಏಜೆನ್ಸಿಗಳನ್ನ ಅಂದ್ರೆ ಏಜೆಂಟ್ರಲಿಂದನೂ ನಾವು ಹೆಚ್ಚು ಪಾಲಿಸಿಗಳನ್ನ ಮಾಡಿಸ್ಲಿಕ್ಕೆ ನಾವು ಮೋಟಿವೇಟ್ ಮಾಡ್ಬೇಕು. ನಾವು ಅಂದ್ರೆ ಈಗ ನಾವು ಈ ಕೆಲವು ಸಲ ನಮ್ಮಲ್ಲಿ ಒಂದು ಟೆಕ್ನಾಲಜಿ ನಾಲೆಜ್ ಇರ್ಬೇಕು. ನಾವು ಯಾವುದೇ ನಮ್ಮ ಟೀಮ್ ಗ್ರೂಪ್ ನಲ್ಲಿ ಬೇರೆಯವ್ರು ಮಾಡಿರ್ತಾರ, ನರಸಿಂಹಯ್ಯ ಗ್ರೂಪ್ ನಲ್ಲಿ ಯಾರೋ ಒಬ್ರು ಸೆಂಚುರಿಯನ್ ಆದ್ರು, ಆಮೇಲೆ ರಘು ಅವ್ರ ಗ್ರೂಪ್ ನಲ್ಲಿ ಆದ್ರು, ಶಂಕರಲಿಂಗೇಗೌಡ ಆಗಿರ್ಬೋದು, ಅಥವಾ ಇನ್ನಿತರ ಕಾರಿಗಾರ್ ಅವ್ರ ಗ್ರೂಪ್ ನಲ್ಲಿ ಆಗಿದ್ದು, ಅವುಗಳ ಫ್ಲಾಶ್ ಗಳನ್ನ ನಾವು ನಮ್ಮ ಇದರಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ ನಾನು. ಆ ರೀತಿ ಪೋಸ್ಟ್ ಮಾಡೋದ್ರಲ್ಲಿಂದ ಏನಾಗ್ತದ, ನಾನು ಯಾಕೆ ಮಾಡಬಾರ್ದು ಅಂತ ಕೆಲವರಿಗಾದ್ರೂ, ಒಬ್ಬಿಬ್ಬರಿಗಾದ್ರೂ ಕೆಲವರಿಗೆ ಎಚ್ಚರ ಆಗ್ತದ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ.
ಆಮೇಲೆ ಒಳ್ಳೆ ಸರ್ವಿಸ್ ಕೊಡ್ಬೇಕು ನಾವು. ಸರ್ವಿಸ್ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಸರ್ವಿಸ್ ನಲ್ಲಿ ನಾವು ಏನ್ ಯಾವುದೇ ಟೈಮ್ದಲ್ಲಿ ನಾವು ಸಾರಿ ಕೇಳ್ಬಾರ್ದು, ನಾನೇ ಕೇಳ್ಕೊಂಡು ಹೇಳ್ತೀನಿ ಅನ್ನುವಂತ ಗುಣ ಇರಬಾರ್ದು. ನಮ್ಮಲ್ಲಿ ನಾಲೆಜ್ ಇರ್ಬೇಕು, ನಮ್ಮಲ್ಲಿ ಸರಿಯಾಗಿ ಪ್ರಾಡಕ್ಟ್ ನಾಲೆಜ್ ಇರ್ಬೇಕು. ನನ್ಗೆ ಗೊತ್ತಿಲ್ಲಪ್ಪ ಅದು ನಾನು ಕೇಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಕೆಲವು ಜನ CLIಗಳಿಗೆ ನಾವು ಪ್ರತಿನಿಧಿಗಳಾಗಿದ್ದೀವಿ. ನಮ್ಗೆ ಏನಂದ್ರೆ ಕೆಲವು ಸಲ ಪ್ಲಾನ್ಗಳ ಒಂದು ಪರಿಚಯ ಇರೋದಿಲ್ಲ. ಉತ್ತಮವಾದಂತ ಪರಿಚಯ ನಮ್ಗೆ ಪ್ಲಾನ್ಗಳ ಬಗ್ಗೆ ಇರಬೇಕು. ಜೊತೆಗೆ ಆಮೇಲೆ ಕೆಲವು ಸಲ ನಾವು ಓನ್ ಕಾಂಪಿಟೇಷನ್ ಸಹಿತ ಮಾಡ್ಬೇಕು. ಎಕ್ಸಾಂಪಲ್ ಆಗಿ ನಾನು ಕನ್ಯಾಕುಮಾರಿಗೆ ಒಬ್ರಿಗೆ ಕ್ವಾಲಿಫೈ ಆದ್ರೆ ಗಂಡ ಕ್ವಾಲಿಫೈ ಆದ್ರೆ ಹೆಂಡತಿ ಫ್ರೀ, ಹೆಂಡತಿ ಕ್ವಾಲಿಫೈ ಆದ್ರೆ ಗಂಡ ಫ್ರೀ. ಓಕೆ, ಸೊ ಹಿಂಗೆ ನಾನು ಕೆಲವು ಸಲ ಟೆಂಪ್ಟ್ ಮಾಡ್ತಾ ಇದ್ದೆ, ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೆ. ಜೊತೆಗೆ ಅವರಲ್ಲಿ ಆತ್ಮಬಲ ಹೆಚ್ಚಿಸಬೇಕು. ಪ್ರತಿನಿಧಿಗಳಿಗೆ ಆತ್ಮಬಲ ಹೆಚ್ಚಿಸಬೇಕು ಅಂದ್ರೆ ಅವರಿಗೊಬ್ಬ ತಂದೆಯಾಗಿ, ಸ್ನೇಹಿತನಾಗಿ, ಒಳ್ಳೆ ಅವರಿಗೆ ಸಪೋರ್ಟಿವ್, ಅವರಿಗೆ ನೀವಿದ್ದೀರಿ ಸರ್ ಇನ್ಯಾಕೆ ಅನ್ನುವಂತ ಒಂದು ಮನಸ್ಸು ಅವರಲ್ಲಿ ಬೆಳಿಬೇಕು. ಆಮೇಲೆ ಉತ್ತಮ ಒಂದು ಸಾಮರಸ್ಯದ ವಾತಾವರಣ ಇರ್ಬೇಕು, ಅಟ್ಮಾಸ್ಫಿಯರ್. ಏನೋ ನಮ್ಮ ಮುಂದೆ ಕುಂತ್ರೆ 10 ನಿಮಿಷ ಅವರಿಗೆ ಒಂದು ರೀತಿ ಖುಷಿ ಪಡ್ತಿರ್ಬೇಕು. ಅವ್ರು ಏನೋ ಒಂದು ನಾನು ಪಡ್ಕೊಂಡಿದ್ದೀನಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಬೇಕು ನಾವು ಅವರಲ್ಲಿ. ಜೊತೆಗೆ ಸಮಸ್ಯೆ ಪರಿಹಾರ ಗುಣ ಇರಬೇಕು. ಆಮೇಲೆ ಈಗ ಯಾರು ಏಜೆಂಟ್ ಟರ್ಮಿನೇಟ್ ಆದ್ರೆ ಅದು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ್ರಿ, ನಥಿಂಗ್. ಇವತ್ತು ಟೀಮ್ 0 ಆಗಿದೆ ಅಂದ್ರೂ ಸಹಿತ ಮತ್ತೆ ನಾನು ಹೀರೋ ಆಗ್ತೀನಿ ಅನ್ನುವಂತ ಒಂದು ಮುಂದಾಲೋಚನೆ, ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂತ ಗುಣ ನಮ್ಮಲ್ಲಿ ಇರಬೇಕು. ಜೊತೆಗೆ ಆಮೇಲೆ ಫಿಗರ್ಸ್, ನಮ್ಮ ಪ್ರತಿ ದಿವಸ ನಾವು ಏನಂದ್ರೆ ಎಷ್ಟು ಬಿಸ್ನೆಸ್ ಬಂತು ನಮ್ಮ ಟೀಮ್ಲಿಂದ, ಯಾರ್ಯಾರು ಆಕ್ಟಿವ್ ಆದ್ರು ಅನ್ನುವಂತ ಮಾಹಿತಿಯನ್ನ ನಾವು ಏನ್ ಮಾಡ್ಬೇಕು, ಆ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ಬೇಕು. ಕೆಲವು ಸಲ ಏನ್ ಮಾಡ್ತೀನಿ ನಾನು, ಯಾರ್ದೋ ನಮ್ಮ ಪ್ರತಿನಿಧಿ ಒಂದು ಪಾಲಿಸಿ, ಒಂದು 2-3 ಪಾಲಿಸಿ ಮಾಡಿದ್ನಂದ್ರೆ ಅವನನ್ನ ಫ್ಲಾಶ್ ಅನ್ನ ಇಶ್ಯೂ ಮಾಡಿ ಅದನ್ನ ನಾನು ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತೀನಿ. ಅವಾಗ ಅವನೊಬ್ಬ ಫ್ರೆಂಡ್ ಇರ್ತಾನೋ, ಅವನಿಗೆ ಆಗಿ ಬರ್ಲಾರ್ದವ ಇರ್ತಾನೋ, ಅವನಿಗೂ ಮಾಡ್ಬೇಕನ್ನುವಂತ ಮನ್ಸು ಬರ್ತದೆ. ಹಿಂಗೆ ನಾವು ಅನೇಕ ತಂತ್ರಗಳನ್ನು, ನಾವು ಟೆಕ್ನಿಕ್ ಗಳನ್ನು ಬಳಸೋದ್ರ ಮುಖಾಂತರ ಸಹಿತ ನಾವು ಹೆಚ್ಚು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಾವು ಒಳ್ಳೆ ಒಂದು ಸುಮಧುರ ಒಂದು ಸಂಬಂಧನೇ ಇದಕ್ಕೆ ಹೆಚ್ಚು ಕಾರಣ. ಆಮೇಲೆ ಇನ್ಸ್ಪೈರಿಂಗ್ ಫ್ಯಾಕ್ಟ್ಸ್, ನಮ್ಮ ಮಾತುಗಳು ಏನಾಗಿರ್ಬೇಕಂದ್ರೆ ಅವ್ರಿಗೆ ಇನ್ಸ್ಪೈರ್ ಮಾಡ್ತಿರ್ಬೇಕು. ಏನೇ ಮಾತಾಡ್ಲಿ ನಾವು ಅತಿ ಹುಚ್ಚನಂಗ್ ಮಾತಾಡೋದಲ್ಲ, ಲಿಮಿಟೆಡ್ ಮಾತಾಡಿದ್ರು ಆ ಮಾತು ಅವ್ರ ಮನಸ್ಸಿನಲ್ಲಿ, ಅವ್ರ ಮೈಂಡ್ದಲ್ಲಿ ಒಂದು ಅಚ್ಚಳಿಯದೆ ಉಳಿಯುವಂಗ ನಮ್ಮ ಮಾತಾಗಿರ್ಬೇಕು, ನಮ್ಮ ವರ್ತನೆ ಆಗಿರ್ಬೋದು. ಇವೆಲ್ಲವುಗಳ ಮುಖಾಂತರ ನಾವು ಹೆಚ್ಚು ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಾವ್ ಯಾರೇ ಡೌಟ್ಸ್ ಇದ್ರೆ ಏನ್ ಕೇಳ್ಬೇಕಾದ್ರೆ ಕೇಳ್ಬೋದು. ಅದ್ಭುತವಾಗಿ ಹೇಳಿದ್ರಿ ಸರ್. ಬಹಳಷ್ಟು ಅಂದ್ರೆ ಕನ್ಸಿರ್ಬೇಕು. ನಿಮ್ಮಲ್ಲೇ ಕನ್ಸಿಲ್ಲ ಅಂದ್ರೆ, ನಿಮ್ಮಲ್ಲೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ, ನೀವೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ಇನ್ನು ನಾವು ಏಜೆಂಟ್ ಗಳ ಕನ್ಸು ಕಟ್ಟೋದು ಎಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರಿ. ಮತ್ತೆ ಒಂದು ಮಾತನ್ನ, ತುಂಬಾ ಅದ್ಭುತವಾದ ಮಾತನ್ನ ಹೇಳಿದ್ರಿ. ಬಹಳಷ್ಟು ಜನ CLI ಮಿತ್ರರು ಎಲ್ಲಾ ಕೆಲ್ಸಗಳನ್ನ ಅವರೇ ಮಾಡ್ತಾ ಇರ್ತಾರೆ, ಅಸಿಸ್ಟೆಂಟ್ ಗಳನ್ನೇ ಇಟ್ಕೊಂಡಿರಲ್ಲ. ಅವಾಗ ಏನಾಗೋಗುತ್ತೆ, ಅವ್ರಿಗೆ ಚಿಂತನೆ ಮಾಡೋದಿಕ್ಕೆ, ಟೀಮ್ ಡೆವಲಪ್ ಮಾಡೋದಿಕ್ಕೆ, ಬೇರೆ ಆಕ್ಟಿವಿಟಿ ಮಾಡೋದಿಕ್ಕೆ ಸಮಯನೇ ಇರಲ್ಲ. ಆಗ ಟೀಮ್ ಡೆವಲಪ್ ಮಾಡೋದು, ಹೆಚ್ಚಿಗೆ ಏಜೆಂಟ್ ಅಪಾಯಿಂಟ್ ಮಾಡೋದು, ಹೊಸ ಹೊಸ ವಿಚಾರಗಳನ್ನ ತಲೆಗೆ ಬರಕ್ ಅವಕಾಶನೇ ಇಲ್ಲ. ನಿನ್ ಕೆಲಸದಲ್ಲೇ ಬಿಜಿ ಆಗ್ಬಿಟ್ಟಿದ್ಯಾ ಅಂದ್ರೆ ಬೇರೆ ಅವಕಾಶನ ಎಲ್ಲಿಂದ ತಗೊಳುತ್ತೆ, ಎಲ್ಲಿ ಆ ಚಿಂತೆ ಮಾಡೋದಿಕ್ಕೆ ಇರೋದಿಲ್ಲ. ಹಾಗಾಗಿ ನೀವು ಫ್ರೀ ಆಗಿರ್ಬೇಕು. ಅವಾಗ ಮಾತ್ರ ಒಳ್ಳೆ ತಂಡ ಕಟ್ಬೋದು, ಒಳ್ಳೆ ಟೀಮ್ ಕಟ್ಬೋದು, ಹೆಚ್ಚಿಗೆ ಜನ ಏಜೆಂಟ್ ನ ಅಪಾಯಿಂಟ್ ಮಾಡ್ಬೋದು ಅನ್ನುವಂತ ಮಾತನ್ನ ಹೇಳಿದ್ದೀರಾ. ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ನೀಡಿದ್ದೀರಾ. ರವಿ ಅವರೇ, ನೀವು ಅವಾಗಿಂದ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನಾದ್ರು ಕೇಳೋದಿತ್ತಾ? ರವಿ ಕೇಳಪ್ಪ. ರವಿ ನಮಸ್ಕಾರ ಸರ್, ಮಠಪತಿ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಳಿ ರವಿ. ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನಿಮ್ಮ ಒಂದು ಗಂಟೆ, ಸುಮಾರು 1 ಗಂಟೆ 15 ನಿಮಿಷ ನೀವು ಅದರಲ್ಲೂ ನಮ್ಮ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಇರುವಂತ ಎಲ್ಲಾ CLI ಮಿತ್ರರಿಗೆ ಬಹಳ ಚೆನ್ನಾಗಿತ್ತು. ಅದರಲ್ಲಿ ನೀವು ನಂದು ಕೂಡ ಒಂದು 6 ಇಯರ್ಸ್ ಆಗಿದೆ CLI ತಗೊಂಡು. ಸೊ ನನಗೆ ಏನು ಅಂದ್ರೆ, ಒಂದು ಬರ್ತಾರೆ ಏಜೆಂಟ್ಸ್ ಮತ್ತೆ ಹೋಗ್ತಾ ಇರ್ತಾರೆ. ಹಾಗೆ ಒಂದು 10-12 ಮೆಂಬರ್ಸ್ ಇದ್ದಾರೆ ಅಷ್ಟೇ ನನ್ನ ಇದರಲ್ಲಿ. ಸೊ ಹೀಗೆ ನಮ್ಮ ನರಸಿಂಹಯ್ಯ ಸಾರು, ನಮ್ಮ ಇವರೆಲ್ಲ ನಮ್ಗೆ ಗ್ರೂಪ್ ಅಲ್ಲಿ ಇರೋದ್ರಿಂದ ಆಗ್ತಾ ಇರ್ತಾರೆ. ಅದನ್ನ ನಾವು ಎವ್ರಿ ಮಂತ್, ಎಸ್ಪೆಷಲಿ ನರಸಿಂಹಯ್ಯ ಅವರು ನಮ್ಗೆ ಪ್ರತಿ ತಿಂಗಳು ಅದೊಂದು ಗುರು ಶಿಷ್ಯರ ಸಮ್ಮೇಳನ ಮತ್ತೆ ಇದು ನಮ್ಗೆ ಕಂಪಲ್ಸರಿ ಆಗ್ತಾ ಇರ್ತಾರೆ. ನಾನು ಕೂಡ ಮಾಡ್ತಾ ಇಲ್ಲ, ಆದ್ರೂ 1 or 2, 3 ಮೆಂಬರ್ಸ್ ನನ್ನ ಏಜೆನ್ಸಿ ರಿಕ್ರೂಟ್ಮೆಂಟ್ ಮಾಡ್ತೀನಿ, ಅವಾಗ್ಲೇ ಹಂಗೆ ಹೋಗ್ತಾ ಇರ್ತವೆ. ಸೊ ನಮ್ಮಲ್ಲಿ ಸಿಟಿನಲ್ಲಿ ಸೆಕೆ ಅನ್ನೋದು ಅದು ಅಷ್ಟೊಂದು ಕಾನ್ಸೆಪ್ಟ್ ಇಲ್ಲ. ಯಾಕಂದ್ರೆ ಸ್ಟೈಪೆಂಡ್ರಿ ಅಂದ್ರೆ ಆಲ್ಮೋಸ್ಟ್ 7,000 ಅಂದ್ರೆ ಯಾರು ಕೂಡ ಅದನ್ನ ಕನ್ಸಿಡರ್ ಮಾಡಲ್ರು. ಸೊ ಅದ್ರಲ್ಲಿ ನಾರ್ತ್ ಅಲ್ಲಿ ಇಟ್ಸ್ ವೆರಿ ಗುಡ್, ಚೆನ್ನಾಗಿದೆ. ಸೊ ನಿಮ್ಮ ಒಂದು
ಇನ್ಸ್ಪಿರೇಷನ್ ನನಗಂತೂ ತುಂಬಾನೇ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಕೂಡ ನಿಮ್ಮನ್ನ ಇದನ್ನ ಫಾಲೋ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾನು ಕೂಡ ರಿಕ್ರೂಟ್ಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಬಿಟ್ಟಿಲ್ಲ. ಸೊ ಒಂದು ಸಿಟಿಯಲ್ಲಿ ಸ್ಟೈಪೆಂಡ್ ಬಗ್ಗೆ ಅಷ್ಟು 7,000 ಏನ್ ದೊಡ್ಡ ಅಮೌಂಟ್ ಅಲ್ಲ ಅನಿಸ್ತದಂದ್ರೆ, ಅವ್ರಿಗೆ ನೀವೇನ್ ಹೇಳ್ರಿ, MDRT ಬಗ್ಗೆ ಹೇಳ್ರಿ, TOT ಬಗ್ಗೆ ಹೇಳ್ರಿ, ಒಂದ್ 10 ಲಕ್ಷ ಕಾರ್ ಅಡ್ವಾನ್ಸ್ ಬರ್ತದ ಅನ್ನೋದು ಹೇಳ್ರಿ, ಕಂಪ್ಯೂಟರ್ ಅಡ್ವಾನ್ಸ್ ಬರ್ತದ ಅಂತ ಹೇಳ್ರಿ, ಮ್ಯಾರೇಜ್ ಅಡ್ವಾನ್ಸ್ ಬರ್ತದ ಅಂತ ಹೇಳ್ರಿ, ಕ್ಲಬ್ ಬೆನಿಫಿಟ್ಸ್ ಹೇಳ್ರಿ. ಹೌದು. ಆಮೇಲೆ ನೀನು CLI ಆಗ್ಬೋದಪ್ಪ, ಒಂದ್ 3 ವರ್ಷ 4 ವರ್ಷ ಆದ್ರೆ ನೀನು ಕ್ಲಬ್ ಮೆಂಬರ್ ಆಗಿ CLI ಆಗ್ಬೋದು ಅಂತ ಹೇಳಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ನಮ್ಗೆ ಏನು ಕೂಡ ಹೇಳಿಲ್ಲ. 10 ಇಯರ್ಸ್ ತನಕ ನನ್ನ ಕ್ಲಬ್ ಮೆಂಬರ್ ಕೂಡ ಆಗಕ್ ಬಿಟ್ಟಿಲ್ಲ. 150 ಮೆಂಬರ್ಸ್ ಪಾಲಿಸಿ ಮಾಡ್ತಾ ಇದ್ದೆ, ಕ್ಲಬ್ ಮೆಂಬರ್ ಆಗಕ್ಕೂ ಬಿಟ್ಟಿರಲಿಲ್ಲ. ಸೊ ಅದನ್ನ ನಾನು ಹೊರಗಡೆ ಬರ್ಲಾಗಿ ನಾನು ಒಂಚೂರು ಒಬ್ರೊಬ್ರು ಪರಿಚಯ ಆಗಿ, ನಾನು ಯಾವ ರೀತಿ ನನ್ಗೊಬ್ರು ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಇದ್ರು, ಅವರು ನನ್ಗೆ ಪರಿಚಯ ಆಗಿ ತುಂಬಾ ಒಡನಾಟ ಆಗಿ ಅವರು ನನಗೆ ಯಾವ ಮೆಂಬರ್. ರವಿ ಅವರೇ, ಇಲ್ಲೇನಾಗತ್ತೆ ಅಂದ್ರೆ ಮಗಪತಿ ಅವರು ನೀವ್ ಹೇಳ್ತಾ ಇರೋದು ಸರಿ ಇದೆ. ಮನಸ್ಥಿತಿ ಬದಲಾಗುವವರೆಗೆ ಪರಿಸ್ಥಿತಿ ಬದಲಾಗಲ್ಲ ಅಂತಾರೆ. ಮೂಕನಹಳ್ಳಿ ರಂಗಸ್ವಾಮಿ ಅಂತ ಒಂದು ಆರ್ಥಿಕ ತಜ್ಞರಿದ್ದಾರೆ. ಮನಸ್ಥಿತಿ ಬದಲಾಗಿಲ್ಲ ಅಂದ್ರೆ ಪರಿಸ್ಥಿತಿ ಬದಲಾಗಲ್ಲ ಅಂತ. ಯಾಕೆಂದ್ರೆ ಬೆಂಗಳೂರಲ್ಲಿ ನಾನು ಇದ್ದೀನಿ, ತಾವ್ಯಾವ ಏರಿಯಾದಲ್ಲಿ ಇದ್ದೀರಾ? ನಾನು ಈ ಕಡೆ ವಿಜಯನಗರ ಸರೌಂಡಿಂಗ್ ಸರ್. ಅಂದ್ರೆ ಮನಸ್ಥಿತಿ ಬದಲಾಯಿಸ್ಕೊಂಡ್ರೆ 44 ಏಜೆಂಟ್ ಬೆಂಗಳೂರಲ್ಲಿ ನಾನು ಅಪಾಯಿಂಟ್ ಮಾಡಿದ್ದೀನಿ. ಹಾಗಾಗಿ ಮನಸ್ಥಿತಿ ಬದಲು ಮಾಡ್ಕೊಳ್ಳಿ, ಪರಿಸ್ಥಿತಿ ಚೆನ್ನಾಗ್ ಕಾಣಿಸುತ್ತೆ. ಬೆಂಗಳೂರು ಅದು ಇದು ಏನೂ ಇಲ್ಲ. ಇಲ್ಲಿವರೆಗೆ ಏನಂತ ಇದ್ರು, ನಾನ್ NOP ಮಾಡೋವರ್ಗುನು NOP ಅಂದ್ರೆ ರೂರಲ್, MPI ಅಂದ್ರೆ ಸಿಟಿ ಅಂತ ಇದ್ರು. ಪಂಚಾಯತಿಗೆ NOP ಬಂತು. ಹಂಗಾಗಿ ನಮ್ಮ ಮನಸ್ಥಿತಿಯನ್ನ ಬದಲು ಮಾಡ್ಕೊಳ್ಳೋಣ. ನಾವು ನೀವೆಲ್ಲ ಉತ್ತಮವಾದ ಅವಕಾಶ ಇಡೀ ಮೂಲೆಯಲ್ಲಿ, ಸಿಟಿಲಾಗ್ಲಿ ಹಳ್ಳಿ ಆಗ್ಲಿ ಇದೆ. ಇವತ್ತಿಂದ ಈ ಕ್ಷಣದಿಂದ ನಾವೆಲ್ಲರೂ ಮನಸ್ಥಿತಿ ಬದಲಾಯಿಸ್ಕೊಂಡು ಆಚೆ ಹೋಗೋಣ. ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಯಾರಾದ್ರೂ ಮಾತಾಡೋರು ಇದ್ದೀರಾ? ಲೋಕೇಶ್ ಹೇಳಿ. ಕೇಳ್ರಿ ಲೋಕೇಶ್ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ, ಗೊತ್ತಿಲ್ದೇನೆ ಮಾಡಿದ್ರೆ ಓಕೆ. ಇನ್ಯಾರಾದ್ರೂ ಇನ್ನೊಂದು ನಿಮಿಷ ಟೈಮ್ ಇದೆ. ನಾಗಣ್ಣ ಅವ್ರೆ, ಏನಾದ್ರು ಮಾತಾಡೋರು ಇದ್ದೀರಾ? ಓಕೆ ಫ್ರೆಂಡ್ಸ್, ನಾಗಣ್ಣ ಮಾತಾಡಿ. ಮಾತಾಡಿ ಹೇಳಿ ಸರ್. ನಮಸ್ತೆ ಸರ್, ಹೇಳಿ. ಸರ್, ಈಗ ನೀವು ಅಸ್ಟೇಟ್ ಇಟ್ಕೊಂತೀರಲ್ವಾ, ಅವ್ರನ್ನ ಯಾವ ತರ ಮೇನೇಜ್ ಮಾಡ್ತೀರಾ? ಅವ್ರಿಗೆ ಸ್ಯಾಲ್ರಿ ಅದು ಯಾವ ತರ ಮಾಡ್ತೀರಾ ಅಂತ ಅದೊಂದು ಪ್ರಶ್ನೆ ಸರ್. ಸ್ಯಾಲ್ರಿ ಯಾವ ತರ ಮಾಡ್ತೀರಾ? ಸ್ಯಾಲ್ರಿ ಅವ್ರಿಗೆ ಅವ್ರು ಎಷ್ಟು ಕೇಳ್ತಾರೆ ಕೊಡ್ತೀವಿ, ಅದ್ರ ಪ್ರಕಾರ ಕೊಡ್ತೀನಿ ನಾನು. ಅದ್ರ ಜೊತೆಗೆ ಎಡಿಷನಲ್ ಬೆನಿಫಿಟ್ಸ್. ಹಲೋ, ಅವ್ರಿಗೆ ಟೈಮಿಂಗ್ಸ್ ಎಲ್ಲ ಯಾವ ತರ ಇದ್ ಮಾಡ್ತೀರಾ ಸರ್? ಟೈಮಿಂಗ್ ನೋಡ್ರಿ, ನನ್ನ ಒಬ್ಬ ಅಸಿಸ್ಟೆಂಟ್, ಹಿಂದಿರೋ ಅಸಿಸ್ಟೆಂಟ್ ಎಲ್ಲ ಸುಮಾರು 10 ಗಂಟೆಗೆ ಬಂದ್ಬಿಟ್ಟು 5:30 6 ಗಂಟೆಗೆ ಹೋಗ್ತಿದ್ರು. ಈಗ ಬರೋ ಅಸಿಸ್ಟೆಂಟ್ ಅವನು 10ಕ್ಕೂ ಬರ್ತಾನೆ, ಮುಂಜಾನೆ 8ಕ್ಕೆ ಬೇಕಂದ್ರು ಬರ್ತಾನೆ, ರಾತ್ರಿ 9 ಗಂಟೆವರೆಗೂ ಕೆಲಸ ಮಾಡಂದ್ರೆ ಮಾಡ್ತಾನೆ. ಸೊ ಅದಕ್ಕೆ ನಾನು ಸಂಬಳದ ಜೊತೆಗೆ ನಾನು ಎಡಿಷನಲ್ ಆಗಿ ನಾನು ಏನ್ ಒಂದು ರೀತಿ ನಾನು ಅವನಿಗೆ ಹೆಂಗ್ ನೋಡ್ಕೊಳ್ಬೇಕು ನಾನು ನೋಡ್ಕೋತೀನಿ. ಈಗ ಅವನಿಗೆ ಒಂದ್ ಮೊಬೈಲ್ ತಗೊಳ್ಬೇಕಾಗಿತ್ತು ಅವನಿಗೆ. ಸೊ ಹೆಂಗ್ ಮಾಡೋದು ಅಂತ ಅವ್ನಿಗೆ ಕಣ್ಮುಂದ್ ಕ್ವಶನ್ ಬಂತು. ನಾನು ಒಂದ್ ಮೊಬೈಲ್ ಕೊಡ್ಸ್ಬಿಟ್ಟೆ. ಒಂದು 15-16 ಸಾವಿರ ರೂಪಾಯಿ ನನ್ನ ಮಕ್ಳಿಗೆ ಮೊಬೈಲ್ ಕೊಡ್ಸ್ಬೇಕಾದ್ರೂ ಲೆಕ್ಕ ಹಾಕ್ಬೇಕಾಗ್ತದೆ. ಬಟ್ ನಾನು ಇವತ್ತು ಏನ್ ಬೆಳೆದಿದ್ದೀನಿ ಅದ್ರ ಪಾಲ ಅವಂದಿದೆ. ಸೊ ಹಂಗಾಗಿ ನನ್ಗೆ ಏನ್ ಅನಿಸ್ತಿದೆ, ನಾನು ಜಸ್ಟ್ ನನ್ನ ಮಗನಂಗೆ ನಾನು ಒಂದು ಮೊಬೈಲ್ ಕೊಡ್ಸ್ಬಿಟ್ಟೆ ಅವನಿಗೆ. ಹೀಗೆ ನಾವು ಅಸಿಸ್ಟೆಂಟ್ಗಳಿದೆ, ಅವ್ರಿಗೆ ನಮ್ತನ. ಇನ್ನೊಬ್ಬ ಅಸಿಸ್ಟೆಂಟ್ ಅಷ್ಟೇ ಒಂದು ಹಚ್ಕೊಂಡ್ ಮಾಡೋದಿಲ್ಲ, ಅವ್ರಷ್ಟೇ ಕೆಲಸ ಮಾಡ್ತಾರೆ. ಕೆಲವ್ರು ಹೆಚ್ಚು ಹಚ್ಕೊಂಡ್ ಕೆಲಸ ಮಾಡ್ತಾರೆ. ಹಿಂಗೆ ನಾವು ಅವ್ರು ಯಾವ ರೀತಿ ಇರ್ತಾರೋ ನಾವು ಆ ರೀತಿ ಇರ್ಬೇಕು ಅವ್ರಿಗೆ. ನಮ್ಗೆ ಜಿಕ್ಟ್ ಇರಬಾರ್ದು ಅಂತೀರಾ? ಜಿಕ್ಟ್ ಇರಬಾರ್ದು. ಅದಾದ ಒಂದು ಟ್ರೈನಿಂಗ್ ಅಲ್ಲಿ ಹೋಗಿದ್ವಿ. ನಾನು 12 ತಿಂಗಳು ಸ್ಯಾಲ್ರಿ ಕೊಡಲ್ಲ, 14 ತಿಂಗಳು ಸ್ಯಾಲ್ರಿ ಕೊಡ್ತೀನಿ ಅಂತ. ಒಂದು ಬೋನಸ್, ಮತ್ತೆ ಒಂದ್ ಸ್ಯಾಲ್ರಿ, ಟೂರ್ಗೆ ಹೋಗಕ್ ಒಂದ್ ಸ್ಯಾಲ್ರಿ, 14 ತಿಂಗಳು ಕೊಡ್ತೀನಿ ಪ್ರತಿ ವರ್ಷ ಅಂತ. ಜಿಕ್ಟ್ ಇರಬಾರ್ದು. ಬೇರೆ ಕಡೆ ಅವ್ರೆಲ್ಲೇ ಹೋದ್ರು ಅವ್ರಿಗೆ 12,000 ರೂಪಾಯಿ ಸ್ಯಾಲ್ರಿ ಇದೆ ಅಂದ್ರೆ ನಾವು 2,000 ರೂಪಾಯಿ ಅಥವಾ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ಬೇಕು. ಅವಾಗ ಏನಾಗ್ತಾರೆ, ಅವ್ರು ಬಿಟ್ಟೋಗಲ್ಲ. ನೀವ್ ಅಲ್ಲಿ ಮಾರ್ಕೆಟ್ ಅಲ್ಲಿ 12,000 ಇದ್ರೆ ನೀವು 11,000 ಕೊಟ್ರೆ ಇನ್ನೆಲ್ಲಾದ್ರೂ 500 ರೂಪಾಯಿ ಜಾಸ್ತಿ ಸಿಕ್ಕಿದ್ರೆ ಅವ್ನು ಬಿಟ್ಟೋಗ್ಬಿಡ್ತಾನೆ. ಥ್ಯಾಂಕ್ ಯು, ಅದ್ಭುತವಾಗಿ ಮಾಹಿತಿ ಕೊಟ್ರಿ ಮಠಪತಿ ಅವರೇ. ಮತ್ತೆ ಲೋಕೇಶ್ ಸರ್. ನಮಸ್ಕಾರ ಎಲ್ಲಾ ನಾಯಕರಿಗೂ. ನಮಸ್ತೆ ಹೇಳಿ. ನಮಸ್ಕಾರ ಮಠಪತಿ ಅವರೇ. ಅಣ್ಣ ಹೇಳಪ್ಪ. ನಮಸ್ತೆ. ಆಚೆ ದಿನ ಆಯಾಗ
ಈಗ ನೀವೆಲ್ಲ ಮುಂದೆ ಬಂದಿದ್ರಿ, ಒಳ್ಳೆ ಮಾತು ಮಾರ್ಗದರ್ಶನ ಕೊಟ್ಟಿದ್ರಿ. ಇದರ ಪ್ರಕಾರ ನಿಮ್ಮ ನೆರಳಿನಲ್ಲಿ ನಾವೆಲ್ಲ ಈ CW ನ ಕರ್ಕೊಂಡು ಹೋಗ್ಬೇಕಾಗಿದೆ. ತಾವು ಮುಂದೆ ಬಂದು ನಮ್ಗೆ ಇನ್ನೂ ಮಾರ್ಗದರ್ಶನ ಕೊಡ್ತಾ ಈ CWಗೆ ಹೆಚ್ಚಿನ ಉತ್ಸಾಹವನ್ನ, ಶಕ್ತಿಯನ್ನ ತುಂಬಬೇಕು ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಯಾಕಂದ್ರೆ ನಮ್ಮನ್ನ 12 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ಎಲ್ಲಿ ಬರ್ಬೇಕು, ಹೇಗ್ ಬರ್ಬೇಕು ಅಂತ ಕರೆದು ಕಾರ್ಯಕ್ರಮ ನಡೆಸ್ಕೊಟ್ಟು ನಮಗೆಲ್ಲ ಚೈತನ್ಯ ತುಂಬಿದವರು ನೀವು ಮೊದಲನೇದಾಗಿ. ಆಗ ಅನಿವಾರ್ಯ ಕಾರಣದಿಂದ ಅದು ಮನಸ್ಸಿಗೆ ಎಲ್ಲರಿಗೂ ಘಾಸಿಯಾಗಿತ್ತು. ಈಗ ನಮ್ಗೆ 2 ನಕ್ಷತ್ರಗಳು, ಒಂದು ಆಲ್ ಇಂಡಿಯಾ ನಮ್ಮ ಜೋನಲ್ಲೇ ನಂಬರ್ 1 ಇರ್ತಕ್ಕಂಥ ನರಸಿಂಹಯ್ಯನವರು, ವಿದ್ಯಾಪರ್ವತದ ಅಂತ ವಿರೂಪಾಕ್ಷಪ್ಪನವರು, ಮತ್ತೆ ನಿಮ್ಮಂತೆಯವರೆಲ್ಲ ಸೇರಿ ಈ ಸಂಸ್ಥೆಯನ್ನ ಹೆಚ್ಚಿನ ರೀತಿ ಬೆಳೆಸ್ಬೇಕು, ನಡೆಸ್ಬೇಕು. ಮತ್ತೆ ಈಗ 0 to hero ಅಂತ ಹೇಳಿದ್ರಲ್ಲ, ಇದು ಬಹಳ ಅದ್ಭುತವಾದ ಕಲ್ಪನೆ. ಮತ್ತೆ ನಮ್ಮ ನರಸಿಂಹಯ್ಯನವರು ಹೇಳಿದ್ರಲ್ಲ, ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಇದರಿಂದ ಆಗತ್ತೆ ಅಂತೇಳಿ ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಗೆ ಅನಂತ ನನ್ನ ಪರವಾಗಿ ವಂದನೆಗಳನ್ನ ತಿಳಿಸ್ತಾ ಈ ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಷಯ, ಹೇಳಿ ಇವರು ಸರ್. ಲೋಕೇಶ್ ಸರ್ ಮಾತಾಡ್ತಾ ಹೇಳಿದ್ರು, ನಾನೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಟ್ಟಿನಂತೆ. ಬಟ್ ನಾನೇನು ಮಾರ್ಗದರ್ಶನ ಕೊಟ್ಟಿಲ್ಲ. ನಾನು ಏನು ಒಬ್ಬ ದೊಡ್ಡ ಮೋಟಿವೇಟರ್ ಅಂತ ಹೇಳಿ ನಾನು ಹೇಳ್ಕೊಳ್ಳಿಕ್ ಬಯಸೋದಿಲ್ಲ.